ದೇವರಿಗೆ ಸ್ತೋತ್ರ ಪ್ರಿಯರೇ. ವಾಕ್ಯವನ್ನು ಸ್ವೀಕರಿಸಲಿಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಎಲ್ಲರೂ ಬಾಯಿ ತೆಗೆದು ನನ್ನಿಂದ ಹೇಳಿರಿ, ತಂದೆಯಾದ ದೇವರೇ ನಿನಗೆ ಸ್ತೋತ್ರ. ಈ ಬೆಳಗಿನ ಸಮಯದಲ್ಲಿ ನನ್ನೊಂದಿಗೆ ಮಾತನಾಡು. ನನ್ನ ಆತ್ಮ, ನನ್ನ ಪ್ರಾಣ, ನನ್ನ ಶರೀರವನ್ನು ನಿನಗೆ ನಾನು ತೆರೆಯುತ್ತೇನೆ. ನಿನ್ನ ಜೀವವುಳ್ಳ ವಾಕ್ಯವು ನನ್ನನ್ನು ಕಟ್ಟುತ್ತದೆ ಎಂದು ನಾನು ನಂಬುತ್ತೇನೆ. ಪವಿತ್ರಾತ್ಮನೇ, ನಾನಿದ್ದಂತೆ ಇರುವುದಿಲ್ಲ ಎಂದು ನಾನು ನಂಬುತ್ತೇನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್, ಆಮೇನ್. ದೇವ್ರ ಸ್ತೋತ್ರ ಪ್ರಿಯರೇ. ಈ ಸಮಯದಲ್ಲಿ ರೋಮಾಪುರದವ್ರು ಬರೆದ ಪತ್ರಿಕೆ 8ನೇ ಅಧ್ಯಾಯ 26ರಿಂದ 28 ನಾವು ಓದೋಣ. ಅದರಿಂದ ಆಮೇಲೆ ದೇವರ ನನ್ನ ಹೃದಯದಲ್ಲಿ ಹಾಕಿರುವ ಸಂಗತಿಯನ್ನು ನಿಮ್ಮ ಹತ್ರ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ರೋಮ 8, 26ರಿಂದ 28. ಓಕೆ, ಎಲ್ಲರ ಜೊತೆಯಾಗಿ ಓದೋಣ. ಓಕೆ, 1, 2, 3. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ. ಆಮೇನ್. ಎಲ್ಲರೂ ಹೇಳ್ರಿ, ಎಂದು ನಮಗೆ ಗೊತ್ತದೆ. ಏನು ಗೊತ್ತದೆ? ಏನು ಗೊತ್ತದೆ? ಏನು ಗೊತ್ತದೆ? ಅಲ್ಲಿ ನೋಡ್ರಿ ಏನು ಹೇಳ್ತದೆ ಆ ವಚನದಲ್ಲಿ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ. ರೈಟ್? ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾರೆ, ಅದೇನು ಗೊತ್ತಾ? ಎಲ್ಲ ಒಳ್ಳೇದಕ್ಕಾಗದಂತ. ಕೇಳಿದ್ದೀರಾ? ಎಷ್ಟು ಜನ ಒಪ್ಕೊಳ್ತೀರ ಅದರ ಹತ್ರ? ನಾನು ಒಪ್ಪಲ್ಲ. ಯಾರ್ಯಾರು ಕೈ ಎತ್ತಿದ್ದೀರೋ ಥ್ಯಾಂಕ್ ಯು ನಿಮ್ಮ ರೆಸ್ಪಾನ್ಸ್ಗಾಗಿ. ಕಲಿತಾ ಇದ್ದೇವೆ ನಾವು. ಓಕೆ, ನಾನು ಒಪ್ಪಲ್ಲ, ಎಲ್ಲ ಒಳ್ಳೇದಕ್ಕಾಗಲ್ಲ. ಯಾರ್ದೋ ಒಬ್ಬರದು ಕೈ ಮುರಿತೈತಿ, ಒಳ್ಳೇದಕ್ಕಾಗ್ತದ? ಯಾರಿಗೊಬ್ಬರಿಗೆ ಆಕ್ಸಿಡೆಂಟ್ ಆಗ್ತತೆ, ಒಳ್ಳೇದಕ್ಕಾಗ. ಏನು ಒಳ್ಳೇದು ಬಂತಪ್ಪ ಅದರಿಂದ? ಏನು ಒಳ್ಳೇದು ಬಂತು? ಎಲ್ಲ ಒಳ್ಳೇದಕ್ಕಾಗಲ್ಲ. ಎಲ್ಲ ಒಳ್ಳೇದಕ್ಕೆ ಆಗಲ್ಲ. ದೇವರು ಇದ್ದಾನೆ, ಒಬ್ಬ ಸೈತಾನನ್ ಇದ್ದಾನೆ. ಸೈತಾನನ್ ಯಾರು? ಕಳ್ಳ. ಎಲ್ಲರೂ ಹೇಳ್ರಿ, ಸೈತಾನನು ಕಳ್ಳ ಅಲ್ಲೋ? ಹೌದಾ ಇಲ್ಲ? ಹಂತಕ, ಮೋಸ ಮಾಡುವಾತನು. ಆತನು ಕದ್ದುಕೊಳ್ಳುವುದಕ್ಕೆ, ಕೊಲ್ಲುವುದಕ್ಕೆ, ಹಾಳು ಮಾಡುವುದಕ್ಕೆ ಬರ್ತಾನೆ. ಒಳ್ಳೇದಕ್ಕೆ ಬರಲ್ಲ ಅವನು. ರೈಟ್? ಕೆಲವರು ಲೌಕಿಕವಾಗಿ ಈ ವಚನವನ್ನು ಅರ್ಥ ಮಾಡಿಕೊಳ್ಳದೆ ಹೇಳ್ತಾರೆ, ಬೈಬಲ್ ಹೇಳ್ತದೆ ಎಲ್ಲ ಒಳ್ಳೇದಕ್ಕೆ ಆಗಲ್ಲ. ನಿಂಗೆ ಶೋಧನೆ ಬರ್ತದೆ, ಒಳ್ಳೇದಕ್ಕ? ಮತ್ತೆ ಹೆಂಗೆ ಹೇಳ್ತೀರಿ ಎಲ್ಲ? ಅದಕ್ಕೆ ನಾವು ಯೋಚನೆ ಮಾಡಬೇಕು. ಕೆಲವು ಲೌಕಿಕ ಮಾತುಗಳಿರ್ತವೆ, ವಾಟ್ಸಪ್ಗಳು ಬರ್ತವೆ, ಇದು ಬರ್ತವೆ, ಜನರು ಮಾತಾಡ್ತಾರೆ. ಅದನ್ನು ನಾವು ಎಲ್ಲವನ್ನು ಸತ್ಯ ಅಂತ ನಾವು ತೆಗೆದುಕೊಳ್ಬಾರ್ದು. ನಮ್ಮ ನಂಬಿಕೆ ವಿಷಯದಲ್ಲಿ ನಾವು ಹುಷಾರಾಗಿರ್ಬೇಕು. ರೈಟ್? ಆದರೆ ಕೆಲವು ಸಂಗತಿಗಳು ನಮ್ಮ ಅಹಿತಕ್ಕಾಗಿ ಅಥವಾ ನಮ್ಮ ಕೆಟ್ಟದ್ದಕ್ಕಾಗಿ, ನಮ್ಮನ್ನು ನಾಶನ ಮಾಡಬೇಕೆಂಬುದಾಗಿ, ನಮ್ಮನ್ನು ದೇವರಿಂದ ದೂರ ತೆಗೆದುಕೊಂಡು ಹೋಗಬೇಕೆಂಬುದಾಗಿ ಸೈತಾನನ ಶೋಧನೆಗಳು, ಅನೇಕ ಸಂಗತಿಗಳು, ಹಿಂಸೆಗಳು ಬರ್ತವೆ. ಆದರೆ ಅದು ನಮ್ಮ ಒಳ್ಳೆಯದಕ್ಕೆ ಅಲ್ಲ ಸೈತಾನನ್ ಮಾಡುವಾಗ. ಆದರೆ ದೇವ್ರು ಏನು ಮಾಡ್ತಾನಂದ್ರೆ, ನಮಗೆ ವಿರುದ್ಧವಾಗಿ ಸಂಗತಿಗಳಿದ್ರೂ ಕೂಡ ದೇವರ ಉದ್ದೇಶ ನಮ್ಮಲ್ಲಿರುವುದಾದರೆ ಆ ಸಂಗತಿಗಳನ್ನು ದೇವರು ಏನು ಮಾಡ್ತಾನೆ? ನಮ್ಮ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ. ಆತನ ಕೆಲಸ ಮಾಡ್ತಾನೆ ಆ ರೀತಿಯಲ್ಲಿ. ಹಲ್ಲೆಲೂಯಾ. ಉದಾಹರಣೆಗಾಗಿ
ಯೋಸೇಫನ ಜೀವಿತದಲ್ಲಿ ನೋಡೋದಾದ್ರೆ ಆತನ ದೇವರ ಉದ್ದೇಶವಿತ್ತು ಅವನ ಜೀವಿತದಲ್ಲಿ. ಏನಿತ್ತು? ದೇವರ ಉದ್ದೇಶವಿತ್ತು. ಆದರೆ ಅವನು ಚಿಕ್ಕವನಿರುವಾಗಲೇ ಕನಸ್ಕೊಂಡಿದ್ದ, ದೇವರು ತೋರಿಸಿದ್ದ ಕನಸು, ದರ್ಶನ ತೋರಿಸಿದ್ದ ಏನು ಮಾಡ್ತಾನೆ ಎಂಬುದಾಗಿ. ಆದರೆ ಅವರ ಸಹೋದರರು ಅವನ ಬಗ್ಗೆ ಅಸೂಯೆ ಪಟ್ಟು ಏನು ಮಾಡಿದ್ರು? ಅವನ್ನ ಕುಣಿಯಲ್ಲಿ ಹಾಕಿದ್ರು, ಅವನ್ನ ಸಾಯಿಸ್ಬೇಕಂತಿದ್ರು. ಆದರೆ ಒಬ್ಬನ ಹೇಳ್ದ ಸಾಯಿಸ್ಬೇಡ ಅಂತೇಳಿ ಅವನೇನು ಮಾಡಿದ್ರು? ಬಾನಿಸನಾಗಿ ಮಾರ್ಬಿಟ್ರು. ಸ್ವಂತ ಅಣ್ಣಂದ್ರು ಅವನ್ನೇನು ಮಾಡಿಬಿಟ್ರು? ಮಾರ್ಬಿಟ್ರು. ಇದೆಲ್ಲ ಹಿಂಸೆಗಳು ಅವನು ಅನುಭವಿಸ್ದ. ಯಾಕೆ? ಅವನ ವಿರುದ್ಧವಾಗಿ ಅದು ಕೆಲಸ ಮಾಡಿದ. ಆದರೆ ಇವೆಲ್ಲವೂ ಆದರೂ ಕೂಡ ಒಂದು ಕಡೆ ದೇವರಿದ್ದ. ದೇವರೇನು ಮಾಡ್ತಾ ಇದ್ದ? ಆ ಸಂಗತಿಗಳು ಸೈತಾನನು ಅಥವಾ ದುಷ್ಟರು ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಿದ್ರು ಕೂಡ ದೇವರೇನು ಮಾಡ್ತಾನೆ? ನಿಮ್ಮ ಹಿತಕ್ಕಾಗಿ ಕೆಲವು ಸಂಗತಿಗಳನ್ನು ಒಟ್ಟುಗೂಡಿಸುವ ಆತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಈ ವಚನ ನೋಡ್ರಿ ಹೇಳ್ತದೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು. ಎಲ್ಲರೂ ಹೇಳ್ರಿ, ದೇವರ ಸಂಕಲ್ಪ. ದೇವರ ಸಂಕಲ್ಪ ಅಂದ್ರೆ ದೇವರ ಉದ್ದೇಶ. ನಾವು ಇವತ್ತು ರಕ್ಷಣೆ ಹೊಂದಿದ್ದೇವೆ. ನೀನು ನಾನು ದೇವರ ಮಕ್ಕಳಾಗಿದ್ದೇವೆ. ನೀನು ಮತ್ತು ನಾನು ಯೇಸುವನ್ನು ನಂಬಿದ್ದೇವೆ. ಏನಕ್ಕಪ್ಪ? ಬರೀ ಪರಲೋಕಕ್ಕೆ ಹೋಗಕ್ಕೆ ಮಾತ್ರವಲ್ಲ. ನೀನು ಯೇಸುಸ್ವಾಮಿಯನ್ನು ಸ್ವಂತ ರಕ್ಷಕನನ್ನಾಗಿ ನೀನು ಅಂಗೀಕರಿಸಿದ್ರೆ ನೀನು ಖಂಡಿತವಾಗಿ ಪರಲೋಕಕ್ಕೆ ಹೋಗ್ತಿ, ಅದರಲ್ಲಿ ಯಾವ ಸಂದೇಹ ಇಲ್ಲ. ಆದರೆ ದೇವರು ನಮ್ಮನ್ನು ರಕ್ಷಿಸಿದ್ದು ಬರೀ ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಮಾತ್ರವಲ್ಲ, ಆದರೆ ಪರಲೋಕಕ್ಕೆ ಹೋಗುವ ಮುಂಚೆ ಈ ಭೂಮಿಯಲ್ಲಿ ನಿನಗೆ ದೇವರು ಒಂದು ಉದ್ದೇಶ, ಒಂದು ಸಂಕಲ್ಪ, ಒಂದು ದರ್ಶನವನ್ನು ಆತನು ಇಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ಉದ್ದೇಶ ಬರೀ ಚರ್ಚಿಗೆ ಬರೋದಲ್ಲ. ಸ್ವಲ್ಪ ಜನ ಬರೀ ಚರ್ಚಿಗೆ ಬಂದು ಹೋದ್ರೆ ನಾನು ದೇವ್ರ ಉದ್ದೇಶ ನೆರವೇರಿಸಿದೆ ಅಂತಲ್ಲ. ಹಂಗಂತೇಳಿ ಚರ್ಚಿಗೆ ಬರಬಾರ್ದು, ಚರ್ಚಿಗೆ ಬರಬೇಕು. ಆದರೆ ಬರೀ ಬಂದು ಹೋಗುವುದು, ಆಡುವುದು, ಕಾಣಿಕೆ ಕೊಡುವುದಲ್ಲ ದೇವರ ಉದ್ದೇಶ. ಯಾವ ರೀತಿಯಲ್ಲಿ ಯೋಸೇಫನ ಜೀವಿತದಲ್ಲಿ, ಯಾವ ರೀತಿಯಲ್ಲಿ ಮೋಶೆಯ ಜೀವಿತದಲ್ಲಿ, ಯಾವ ರೀತಿಯಲ್ಲಿ ಎಲಿಯನ ಜೀವಿತದಲ್ಲಿ, ಯಾವ ರೀತಿಯಲ್ಲಿ ಮರಿಯಳ ಜೀವಿತದಲ್ಲಿ ದೇವರು ಒಂದು ಉದ್ದೇಶವನ್ನು ಇಟ್ಟು ಗಿದ್ಯೋನನ ಜೀವಿತದಲ್ಲಿ ಅವರ ಮುಖಾಂತರ ತನ್ನ ಉದ್ದೇಶವನ್ನು ನೆರವೇರಿಸಿದನೋ, ಅದೇ ರೀತಿಯಲ್ಲಿ ನಿನ್ನ ಜೀವಿತದಲ್ಲಿ ನಿನ್ನನ್ನು ರಕ್ಷಿಸಿದ್ದು ಮಾತ್ರವಲ್ಲ, ದೇವರು ನಿನ್ನ ಜೀವಿತಕ್ಕೆ ಒಂದು ಸಂಕಲ್ಪ, ಒಂದು ಉದ್ದೇಶವನ್ನು ಆತನು ಇಟ್ಟಿದ್ದಾನೆ ಪ್ರಿಯರೇ. ನಿನ್ನ ಮುಖಾಂತರ ಆ ಉದ್ದೇಶವನ್ನು ನೆರವೇರಿಸಿ ತನ್ನ ನಾಮವನ್ನು ಮಹಿಮೆ ಪಡಿಸಿಕೊಳ್ಳಬೇಕೆಂಬುದಾಗಿ ದೇವರು ಇಚ್ಛಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಹೇಳ್ತದೆ, ದೇವರು ಏನಂತ ಹೇಳ್ತಾನೆ? ನೀನು ಲೋಕಕ್ಕೆ ಬೆಳಕಾಗಿದ್ದಿ. ಬರೀ ಪರಲೋಕಕ್ಕೆ ಹೋಗ್ಬೇಕಂತ ಹೇಳಿಲ್ಲ, ಲೋಕಕ್ಕೆ ಬೆಳಕು. ಪರಲೋಕಕ್ಕೆ ಬೆಳಕಲ್ಲ, ಪರಲೋಕದಲ್ಲಿ ಯೇಸುವೇ ಬೆಳಕು. ಅಲ್ಲಿ ಸೂರ್ಯ ಬೇಡ, ಚಂದ್ರ ಬೇಡ, ಯೇಸು ಸ್ವಾಮಿಯೇ ಬೆಳಕಾಗಿದ್ದಾನೆ. ಆದರೆ ನಿನ್ನ ಉದ್ದೇಶ ಏನು? ಈ ಲೋಕಕ್ಕೆ ಬೆಳಕಾಗಿದೆ. ಎಲ್ಲರೂ ಹೇಳ್ರಿ, ನಾನು ಈ ಲೋಕಕ್ಕೆ ಬೆಳಕಾಗಿದ್ದೇನೆ. ಅದು ನಿನ್ನ ಉದ್ದೇಶ. ನಾವು ಪರಲೋಕದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ದೇವರು ನಮಗೆ ಹೇಳ್ತಾ ಇದ್ದಾನೆ, ನೀನು ಈ ಲೋಕಕ್ಕೆ ಬೆಳಕಾಗಿದ್ದಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವ್ರ ಉದ್ದೇಶ ಇದೆ. ಸ್ವಾಮಿ ಏನ್ ಹೇಳ್ತಾನೆ? ಈ ಭೂಮಿಗೆ ನೀನು ಉಪ್ಪಾಗಿದ್ದಿ. ಹೇಳಿದ್ನ ಇಲ್ಲ? ಯಾರು ಉಪ್ಪಾಗಿದ್ದಾರೆ? ನೀವು. ಎಲ್ಲಿ ಉಪ್ಪಾಗಿದ್ದೀರಿ? ಈ ಭೂಮಿಗೆ, ಪರಲೋಕದಲ್ಲ. ಅಂದ್ರೆ ಈ ಭೂಮಿಯಲ್ಲಿ ನೀವಿರುವಾಗ ಇದು ಬರೀ ನಾನು ಸಭಾಪಾಲಕರು, ಫುಲ್ ಟೈಮ್ ಮಿನಿಸ್ಟರ್ಸು, ಪ್ರಸಂಗಿಗಳು ಅವರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ದೇವರ ಮಗುಗೆ ದೇವರು ಉಪ್ಪಾಗಿ ಆತ ಲೋಕಕ್ಕೆ ಬೆಳಕಾಗಿ ಆತನು ಉದ್ದೇಶವನ್ನು ಇಟ್ಟಿದ್ದಾನೆ ಪ್ರಿಯರ್. ಅಂದರೆ ನೀವು ಏನೇ ಕೆಲಸ ಮಾಡ್ತಾ ಇರ್ಬೋದು, ನೀವು ಮಾರ್ಕೆಟಲ್ಲಿ ಇರ್ಬೋದು, ನೀವು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿರ್ಬೋದು, ನಿಮ್ಮದು ಅಂಗಡಿ ಇರ್ಬೋದು, ನಿಮ್ಮದು ಬೇರೆ ವ್ಯಾಪಾರ ನೀವು ಮಾಡ್ತಾ ಇರ್ಬೋದು, ಯಾರೋ ಮನೆಯಲ್ಲಿ ನೀವು ಕೆಲಸ ಮಾಡ್ತಾ ಇರ್ಬೋದು, ನೀವು ಟೀಚರ್ ಆಗಿರ್ಬೋದು, ಏನು ಕೆಲಸ ಮಾಡ್ತಿದ್ರೂ ಕೂಡ ದೇವರು ನಿಮ್ಮನ್ನು ಆ ಸ್ಥಳದಲ್ಲಿ ಬೆಳಕಾಗಿ ಉಪ್ಪಾಗಿ ಆತನು ಇಟ್ಟು ತನ್ನ ಉದ್ದೇಶವನ್ನು ನಿಮ್ಮ ಮುಖಾಂತರ ನೆರವೇರಿಸಬೇಕೆಂಬುದಾಗಿ ದೇವರಿಟ್ಟಿದ್ದಾನೆ ಪ್ರಿಯರ್. ಹಲ್ಲೆಲೂಯಾ. ಅದನ್ನು ನಾವು ಗುರುತಿಸಬೇಕು. ಬಹಳ ಜನ ಕ್ರೈಸ್ತರು ಬರೀ ಪರಲೋಕಕ್ಕೆ ಹೋಗ್ಲಿಕ್ಕೆ ಮಾತ್ರ ರೆಡಿ ಆಗ್ತಾ ಇದ್ದಾರೆ. ಅಲ್ಲಿ ಹೋಗ್ತೇವೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದ್ರಲ್ಲಿ ಹೋಗೋಕೆ ಮುಂಚೆ ನೀನು ಉದ್ದೇಶ ನೆರವೇರಿಸಿದಂಗೆ ಬರ್ದೇ ಇದ್ರೆ ದೇವರಲ್ಲಿ ತೋರಿಸ್ತಾನೆ, ನೋಡಪ್ಪ ಇದೆಲ್ಲ ನಿನ್ನ ಜೀವಿತದಲ್ಲಿ ಇಟ್ಟಿದ್ದೆ, ಇದು ನನ್ನ ಪ್ಲಾನ್ ಇತ್ತು, ಇದು ನನ್ನ ಉದ್ದೇಶ ಇತ್ತು, ಇದು ನನ್ನ ಸಂಕಲ್ಪ ಇತ್ತು, ನೀನು ಏನು ಮಾಡಿಲ್ಲ. ಅದು
ನಾವು ಭಾಳ ಸರಿ ದೇವ್ರ ಹತ್ರ ಬರ್ತೇವೆ, ಬರೀ ಆಶೀರ್ವಾದಕ್ಕೋಸ್ಕರ ಬರ್ತೇವೆ. ಆಶೀರ್ವಾದ ಕೋರೋದು ತಪ್ಪು ಅಂತೆಲ್ಲ, ನೀನು ಕೇಳೋಕ್ಕಿಂತ ಮುಂಚೆನೇ ದೇವರು ನಿನ್ನನ್ನು ಆಶೀರ್ವದಿಸಿದ್ದಾನೆ ಪ್ರಿಯರೇ. ದೇವರು ಆದಾಮ ಅವ್ವಳನ್ನು ಸೃಷ್ಟಿ ಮಾಡಿದಾಗ ಆದಾಮನ ಹೋಗಲಿಲ್ಲ, ಆಶೀರ್ವದಿಸಪ್ಪ ನನ್ನ ಆಶೀರ್ವದಿಸು ಅಂತ ಹೇಳಿಲ್ಲ. ದೇವರು ಆದಾಮನ್ನ ಸೃಷ್ಟಿ ಮಾಡ್ದ, ಅವನನ್ನು ಆಶೀರ್ವದಿಸಿದ. ನಮ್ಮ ದೇವರು ಆಶೀರ್ವಾದದ ದೇವರು. ನೀನು ಆಶೀರ್ವದಿಸಲ್ಪಡಬೇಕೆಂಬುದಾಗಿ ಆತನು ಬಯಸುತ್ತಾನೆ. ಆದರೆ ನಮ್ಮ ಕ್ರೈಸ್ತ ಜೀವಿತದ ಉದ್ದೇಶ ಬರೀ ಆಶೀರ್ವಾದ ಹೊಂದ್ಕೊಂಡು ನಾನು ಸಂತೋಷವಾಗಿರ್ಬೇಕು, ನನ್ನ ಮದುವೆ ಸಂತೋಷವಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಚೆನ್ನಾಗಿ ಓದ್ಕೋಬೇಕು, ನಾನು ಮನೆ ಕಟ್ಕೊಳ್ಬೇಕು, ಕಾರ್ ಕೊಂಡ್ಕೊಳ್ಬೇಕು, ನನಗೆ ಭಾಳ ಹಣ ಬರಬೇಕು, ಆಮೇಲೆ ಸಾಯಬೇಕು, ಪರಲೋಕಕ್ಕೆ ಹೋಗ್ಬೇಕು, ಅಷ್ಟೇ ಇದ್ದರೆ ಅದು ನೀನು ಉದ್ದೇಶ ನೆರವೇರಿಸ್ತಾ ಇಲ್ಲ. ನೀನು ವಿಶ್ವಾಸಿ ಆಗೋದು ಬೇಕಾಗಿಲ್ಲ. ಈ ವಿಷಯಗಳಿಗಾಗಿ ನೀನು ತವಕ ಪಡುವುದಾದರೆ ಹೊರಗಿನ ಜನ ಕೇಳ್ರಿ, ಅವ್ರು ಯೇಸುಸ್ವಾಮಿ ಬಗ್ಗೆ ಗೊತ್ತಿಲ್ಲ, ಅವ್ರನ್ನ ಕೇಳ್ರಿ, ನಿನಗೇನಪ್ಪ ಒಳ್ಳೆ ಮದುವೆ ಬೇಕಾ? ಬೇಕು. ನಿನಗೆ ಒಳ್ಳೆ ಮಕ್ಕಳು ಬೇಕಾ? ಬೇಕು. ನಿನಗೆ ಒಳ್ಳೆ ವಿದ್ಯಾಭ್ಯಾಸ ಬೇಕಾ? ಬೇಕು. ನಿನಗೆ ಒಳ್ಳೆ ನೌಕರಿ ಬೇಕಾ? ಬೇಕು. ನಿನಗೆ ಒಳ್ಳೆ ಸಂಬಳ ಬೇಕಾ? ಬೇಕು. ಮತ್ತು ನನಗೇನು ವ್ಯತ್ಯಾಸ? ಆದರೆ ನಿನಗೆ ದೇವರು ಒಂದು ದೇವರ ರಾಜ್ಯದ ಉದ್ದೇಶವನ್ನಿಟ್ಟಿದ್ದಾನೆ. ಎಸ್, ನನಗೆ ಒಳ್ಳೆಯ ಮದುವೆ ಬೇಕು, ಹೌದು, ನನಗೆ ಮಕ್ಕಳು ಬೇಕು, ಹೌದು, ನನಗೆ ನೌಕರಿ ಬೇಕು, ಹೌದು, ನನಗೆ ಪ್ರಮೋಷನ್ ಬೇಕು, ಹೌದು, ನನಗೆ ಬಡ್ತಿ ಬೇಕು. ಆದರೆ ಇದರ ಜೊತೆಯಲ್ಲಿ ಈ ಆಶೀರ್ವಾದವನ್ನು ಅನುಭವಿಸ್ತಾ ನಾನು ದೇವರ ಉದ್ದೇಶವನ್ನು ನನ್ನ ಜೀವಿತದಲ್ಲಿ ನೆರವೇರಿಸಬೇಕು. ಹಲ್ಲೆಲೂಯ. ನಿನಗೆ ಹಣ ಬಂತ ಅನ್ಕೋ, ಅವಾಗ ನನ್ನ ಹತ್ರ ಏನು ಹಣ ಇದ್ದಿಲ್ಲ, ದೇವರಿಗೆ ಸ್ತೋತ್ರ, ಇವತ್ತು ದೇವರು ನನ್ನನ್ನು ಆಶೀರ್ವದಿಸ್ತಾನೆ. ಆಯಿತು, ಆಮೇಲೆ ಹಣ ಬಂತಪ್ಪ, ಇವಾಗ ನೆಕ್ಸ್ಟ್ ಏನು? ಅದು ನಿನ್ನ ಆಶೀರ್ವಾದ. ಆದರೆ ಆಶೀರ್ವಾದದಿಂದ ನೀನು ದೇವರ ಉದ್ದೇಶವನ್ನು ನೆರವೇರಿಸಬೇಕು ನಿನ್ನ ಜೀವಿತದಲ್ಲಿ. ಹಲ್ಲೆಲೂಯ. ಇವಾಗ ಯೋಸೆಫನು ನಾನು ಪ್ರಧಾನಮಂತ್ರಿ ಆದೆ, ಐಗುಪ್ತದಲ್ಲಿ ಆದಿಯಪ್ಪ, ನೆಕ್ಸ್ಟ್ ಏನು? ಬರೀ ನಿಮ್ಮ ಅಣ್ಣಂದ್ರು ಬರೀ ನಿನ್ನ ಮುಂದೆ ಬಾಗ್ಲಿಕ್ಕ? ನಾನು ಅವಾಗ ಹಂಗಿದ್ದೆ, ನನಗೆ ಈ ಪೊಸಿಷನ್ ಕೊಟ್ಟ ದೇವ್ರು, ಆಯ್ದಿ, ನೆಕ್ಸ್ಟ್ ಏನು? ದೇವ್ರು ಹೇಳ್ತಾನೆ, ನಿನ್ನ ಯಾಕೆಲ್ಲಿ ಕರ್ಕೊಂಬಂದಿನಂದ್ರೆ, ನೀನು ಹುಟ್ಟಕ್ಕಿನ ಮುಂಚೆ ನಿಮ್ಮ ಮುತ್ತಾತ ಅಬ್ರಾಮನಿಗೆ ನಾನು ಮಾತನಾಡಿದ್ದೆ, ನನ್ನ ಜನರು ಇಲ್ಲಿ ಐಗುಪ್ತದಲ್ಲಿ ಬಾನಿಸರಾಗಿರ್ತಾರೆ, ಅವ್ರನ್ನ ಆಮೇಲೆ ನಾನು ಬಿಡಿಸ್ತೇನೆ, ಅದರಿಂದ ನನ್ನ ಒಂದು ವಿಮೋಚನೆಯ ಕಥೆಯನ್ನು ನಾನು ತೋರಿಸ್ತೇನೆ ಅಂತ ಮುಂಚೆನೆ, ಇವನು ಹುಟ್ಟಕ್ಕಿನ ಮುಂಚೆನೆ ದೇವರು ಅಬ್ರಾಮನಿಗೆ ವಾಗ್ದಾನ ಮಾಡಿದ್ದ. ಅಬ್ರಾಮ ಯಾರು? ಅವನು ಯೋಸೆಫನ ಮುತ್ತಾತ. ಅಬ್ರಾಮನ್ ಮಗ ಈಸಾಕನ ಮಗ ಯಾಕೋಬನ ಮಗ ಯೋಸೆಫ. ಅವನು ಹುಟ್ಟಕ್ಕಿನ ಮುಂಚೆನೆ ದೇವರೊಂದು ಸಂಕಲ್ಪ, ಪ್ಲಾನ್ ಹಾಕಿದ್ನಂತೆ. ಇವನು ಯೋಸೆಫ್ ಅನ್ಕೋಬೋದು, ನಾನು ಪ್ರಧಾನಮಂತ್ರಿ ನಾನು ಕುಣಿಯಾಗಿದ್ದೆ, ಇವತ್ತು ಸಿಂಹಾಸನದ ಮೇಲಿದ್ದೆ. ನಾವು ಭಾಳ ಸರಿ ಹಂಗೆ ಅನ್ಕೊಳ್ತೀವಿ, ನನ್ನ ಹತ್ರ ದುಡ್ಡು ಇದ್ದಿಲ್ಲ, ಇವಾಗ ದುಡ್ಡು ಬಂದಿದೆ, ನನಗೆ ಅದಿದ್ದಿಲ್ಲ, ಇವಾಗ ಆಶೀರ್ವಾದ ಬಂದಿದೆ. ದೇವ್ರು ಹೇಳ್ತಾನೆ, ಅಲ್ಲೋ, ನಿನಗೆ ಆಶೀರ್ವಾದ ನಾನು ಯಾಕೆ ಕೊಟ್ಟಿದ್ದೇನೆ? ಒಂದು ಉದ್ದೇಶ ಇಟ್ಟಿದ್ದೇನೆ. ಹಲ್ಲೆಲೂಯ. ನಮ್ಮ ಆಶೀರ್ವಾದದಲ್ಲಿ ನಾವು ದೇವರ ಉದ್ದೇಶವನ್ನು ಮರೆಯಬಾರದು ಪ್ರಿಯರೇ. ಹಲ್ಲೆಲೂಯ. ದೇವರು ನಿನಗೆ ಹಣ ಕೊಡೋದಾದ್ರೆ ಸುಮ್ಮನೆ ಹೆಚ್ಚು ಹಣ ಗಳಿಸ್ಲಿಕ್ಕಲ್ಲ, ಅದರಿಂದ ದೇವ್ರ ಉದ್ದೇಶ ನೆರವೇರಬೇಕು. ಆಮೆನ್. ಓಕೆ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು, ಅಂದರೆ ನಾನು ಅದಕ್ಕೆ ಮಾತಾಡ್ತಾ ಇದ್ದೀನಿ, ದೇವರ ಸಂಕಲ್ಪ, ದೇವರ ಉದ್ದೇಶ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಿಮಗೆ ಗೊತ್ತದೆ. ಆದರೆ ಈ ಸಂಕಲ್ಪ ಹೇಗೆ ನೆರವೇರ್ತದೆ? ದುಃಖಕರವಾದ ಸಂಗತಿ ಏನಂದ್ರೆ, ಸಭೆಯಲ್ಲಿ ಅಥವಾ ವಿಶ್ವಾಸಿಗಳಿಗೆ ಅನೇಕ ಜನರಿಗೆ ದೇವರ ಉದ್ದೇಶ ಅವ್ರ ಜೀವಿತದಲ್ಲಿ ಏನಂತ ಕೂಡ ಗೊತ್ತಿಲ್ಲ. ಅವ್ರು ಯಾರು, ಅವ್ರು ಈ ಭೂಮಿಯಲ್ಲಿ ಯಾಕಿದ್ದಾರೆ, ಅವ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ. ಅನೇಕರ ಜೀವಿತ ಗೊತ್ತಾ? ಊಟ ಮಾಡ್ಬೇಕು, ತಿನ್ಬೇಕು, ಕೆಲಸ ದುಡಿಬೇಕು. ಯಾಕೆ ದುಡಿಬೇಕು? ಹಸುವೆ ಆಗ್ತದೆ, ಮತ್ತು ಹಣ ಬೇಕು, ಇದು ಬೇಕು, ಮತ್ತು ಈ ಲೋಕದಲ್ಲೆಲ್ಲ ಇರ್ಬೇಕಂದ್ರೆ ಮಾಡ್ಬೇಕು, ಅಷ್ಟೇ. ಆಮೇಲೆ ಸಾಯ್ತಾರೆ. ನಾಯಿನ ಕೇಳ್ರಿ, ನಾಯಿ ಏನು ಮಾಡ್ತತೆ? ಬೆಳಿಗ್ಗೆ ಎದ್ದೇಳ್ತದೆ, ಊಟ ಕುಡುಕ್ತತೆ, ತಿಂತತೆ, ಮಕ್ಕಳು ಹುಟ್ಟಿಸ್ತದೆ, ಒಂದಿನ ಸಾಯ್ತತೆ. ನೀನು ನಾನು ಇಷ್ಟಕ್ಕೆ ಜೀವಿಸಿದ್ರೆ ನಿನಗೆ ನಾಯಿಗೆ ಏನು ವ್ಯತ್ಯಾಸ? ನಾನು ಪ್ರಶ್ನೆ ನನ್ನಷ್ಟು ನಾನೇ ಕೇಳ್ಕೊತೀನಿ. ನಾನು ರಕ್ಷಣೆ ಹೊಂದಿದಾಗ ಬರೀ ದೇವರೇ ನಾನು ರಕ್ಷಣೆ ಹೊಂದಿದ್ದೇನೆ, ಪರಲೋಕ ಹೋಗಿದ್ದೇನೆ ಮಾತ್ರ ನನ್ನ ಹೃದಯದಲ್ಲಿ ಬರಲಿಲ್ಲ. ನನ್ನ ಹೃದಯದಲ್ಲಿ ಒಂದು ದೇವರ ಒಂದು ಸಂಕಲ್ಪ, ದೇವರು ಏನೋ ಒಂದು ಉದ್ದೇಶ ಇಟ್ಟಿದ್ದಾನೆ ನನ್ನ ಜೀವಿತದಲ್ಲಿ.
ಅದು ನೆರವೇರಿಸಬೇಕು. ಸ್ವಾಮಿ ಯಾವ ರೀತಿಯಲ್ಲಿ ಜೀವಿಸಿದ ಭೂಮಿಯಲ್ಲಿರುವಾಗ ಆತನ ಹೇಳ್ದ, ಕರ್ತನ ಚಿತ್ತವನ್ನು ಮಾಡಿ ಮುಗಿಸುವುದೇ ನನ್ನ ಆಹಾರವಾಗಿದೆ. ಹಸಿವೆ ಆಗಿತ್ತು, ಊಟಕ್ಕಾಗಿ ಅವರು ಇದ್ರು, ಬಂದರು, ಊಟಕ್ಕಾಗಿ ಶಿಷ್ಯರನ್ನ ಕಳಿಸಿದ್ದ. ಶಿಷ್ಯರು ಹೋದ್ರು, ಬಿಸಿ ಬಿಸಿ ಬಿರಿಯಾನಿ ತಂದರು. ಆದರೆ ಸ್ವಾಮಿ ಊಟಕ್ಕೋಸ್ಕರ ಜೀವಿಸಲಿಲ್ಲ. ಆತನ ಒಬ್ಬ ಸ್ತ್ರೀಯನ್ನು ನೋಡ್ದ, ಸುವಾರ್ತೆ ಹೇಳ್ದ ಆಕೆಗೆ, ಆಕೆಯನ್ನು ಮುಟ್ಟಿದ. ಸಮಾರ್ಯ ಸ್ತ್ರೀ, ಆಕೆ ಜೀವಿತ ಬದಲಾವಣೆ ಆಯಿತು. ಅವ್ರ ಶಿಷ್ಯರು ಬಂದು ಹೇಳಿದ್ರು, ಸ್ವಾಮಿ ಸ್ವಾಮಿ ಊಟ ತಂದೀವಿ, ನಿನ್ಗೆ ಹಸಿವೆ ಆಗಿತ್ತಲ್ಲ. ಆತನ ಚಿತ್ತ ಮಾಡಿ ಮುಗಿಸುವುದೇ ನನ್ನ ಆಹಾರವಾಗಿರುವಂಥದ್ದಾಗಿದೆ. ದೇವರ ಉದ್ದೇಶ ತಿಳ್ಕೊಂಡವರು, ದೇವರ ಸಂಕಲ್ಪವನ್ನು ಅರಿತುಕೊಳ್ಳುವವರು, ಅವರ ಜೀವನದ ವಿಧಾನವೇ ಅದು ಬೇರೆಯಾಗಿರ್ತದೆ ಪ್ರಿಯರೇ. ಹೆಂಗ್ ಬೇಕಂದ್ರೆ ಹಂಗೆ ಅವ್ರು ಜೀವಿಸೋದಿಲ್ಲ. ಅವ್ರು ಯಾವಾಗಲೂ ತಂದೆಯ ಚಿತ್ತ ನೆರವೇರಿಸಬೇಕು, ಆ ಸಂಕಲ್ಪ ನೆರವೇರಿಸಬೇಕೆಂಬುದಾಗಿ. ಆದರೆ ಹೇಗೆ ಇದು ಆಗುವಂಥದ್ದಾಗಿದೆ, ಯಾವ ರೀತಿಯಲ್ಲಿ ಆಗುವಂತಾಗಿದೆ? ನೀವು ಇಡೀ ಬೈಬಲನ್ನು ಓದೋದಾದರೆ ಭಾಳ ಜನಕ್ಕೆ ಬೈಬಲ್ ಅರ್ಥ ಆಗಲ್ಲ, ರೈಟ್? ಅನೇಕ ಸಂಗತಿಗಳಿದ್ದಾವೆ, ಕೆಲವು ಕಠಿಣವಾದ ಸಂಗತಿಗಳಿದ್ದಾವೆ ಅರ್ಥ ಆಗ್ಲಿಕ್ಕೆ. ಆದರೆ ಒಂದು ಸಿಂಪಲ್ ಕತೆ ಅದು. ಬೈಬಲ್ ಏನಂದರೆ ಒಂದು ಕತೆ, ಅದು ಅಂದರೆ ನಿಜವಾದ ಕತೆ. ಏನು ಕತೆ ಅಂತಂದರೆ, ದೇವರು ಮನುಷ್ಯನನ್ನು, ಬಿದ್ದು ಹೋದ ಮನುಷ್ಯನು ಅಥವಾ ತಪ್ಪಿ ಹೋದ ಮನುಷ್ಯನನ್ನು ಯಾವ ರೀತಿಯಲ್ಲಿ ವಿಮೋಚಿಸಲಿಕ್ಕೆ ಯೋಜನೆ ಹಾಕಿದ ಮತ್ತು ಮಾಡಿದ, ಅಷ್ಟೇ ಅದು ಕತೆ ಇರೋದು. ಅದರಲ್ಲಿ ಭಾಳ ಡೀಟೇಲ್ಸ್ ಇದ್ದಾವೆ, ರೈಟ್? ಅದರಲ್ಲಿ ಭಾಳ ಡೀಟೇಲ್ಸ್ ಇದೆ. ಆದರೆ ಅವನು ಅಬ್ರಾಮನ್ ಇದ್ದಾನೆ, ಅದರಲ್ಲಿ ಈಸಾಕನ್ ಇದ್ದಾನೆ, ಅದರಲ್ಲಿ ಯಾಕೋಬನ್ ಇದ್ದಾನೆ, ಅದರಲ್ಲಿ ಮೋಶೆ ಇದ್ದಾನೆ, ಅದರಲ್ಲಿ ಎಲಿಯಾ ಇದ್ದಾನೆ, ಅದರಲ್ಲಿ ಎಲಿಸಾ ಇದ್ದಾನೆ, ಅದರಲ್ಲಿ ಸ್ನಾನಿಕನಾದ ಯೋಹಾನ್, ಭಾಳ ಜನ ಪಾತ್ರರಿದ್ದಾರೆ. ಅದರ ಕತೆ ಒಂದೇ ಅದು. ಕತೆ ಏನಂದ್ರೆ, ದೇವರು ಮನುಷ್ಯನ ಸೃಷ್ಟಿಸಿದ ತನ್ನ ಸ್ವರೂಪದಲ್ಲಿ. ಆ ಮನುಷ್ಯನು ಪಾಪ ಮಾಡಿ ದೇವರ ಮಹಿಮೆಯಿಂದ ಬಿದ್ದು ಹೋದ. ಈ ಬಿದ್ದು ಹೋದ ಮನುಷ್ಯನನ್ನು ದೇವರು ವಿಮೋಚಿಸಲಿಕ್ಕೆ, ರಕ್ಷಿಸಲಿಕ್ಕೆ ಏನು ಪ್ರಣಾಳಿಕೆ ಮಾಡ್ದ, ಹೆಂಗೆ ತನ್ನ ರಕ್ಷಕನನ್ನು ಈ ಭೂಮಿಯಲ್ಲಿ ತಂದ, ಆ ರಕ್ಷಕನು ಹೇಗೆ ಇವರನ್ನು ರಕ್ಷಿಸುತ್ತಾನೆ, ಇದೇ ಬೈಬಲ್ ಸಮರಿ. ಹಲ್ಲೆಲೂಯಾ. ಓಕೆ, ಈ ಒಂದು ರಕ್ಷಣೆಯಲ್ಲಿ, ಈ ರಕ್ಷಣೆಯ ಯೋಜನೆಯಲ್ಲಿ ದೇವರು ತನ್ನ ತಂದೆ, ಮಗ, ಪವಿತ್ರಾತ್ಮ, ಮೂವರು, ತಂದೆ, ಮಗ, ಪವಿತ್ರಾತ್ಮ, ಅವರು ತಮ್ಮ ತಮ್ಮ ಪಾತ್ರವನ್ನು ಮಾಡಿದರು. ತಂದೆ ಹೇಳ್ದ, ಮನುಷ್ಯ ಬಿದ್ದೋಗಿದ್ದಾನೆ, ಯಾರು ಹೋಗ್ತಾರೋ ಅವನ್ನ ರಕ್ಷಿಸಲಿಕ್ಕೆ? ಮಗ ಹೇಳ್ದ, ನಾನು ಹೋಗ್ತೇನೆ. ನೀನು ಹೋಗ್ತೀಯಾ? ಹೋಗ್ತೇನೆ. ಮನುಷ್ಯನಾಗಿ ಹೋಗ್ತೀಯಾ? ಹ್ಞೂ ಹೋಗ್ತೇನೆ. ನೀನು ದಾಸನಾಗಿ ಹೋಗ್ತೀಯಾ? ಹೋಗ್ತೇನೆ. ಶಿಲ್ಬೆ ಮೇಲೆ ಸಾಯ್ಲಿಕ್ಕೆ ಹೋಗ್ತೀಯಾ? ಹೋಗ್ತೇನೆ. ರೈಟ್? ತಂದೆ ಕಳಿಸ್ದ, ಮಗ ಹೋದ. ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ತಂದೆ ಕಳುಹಿಸಿದ, ಮಗ ಹೋದ. ಅದಕ್ಕೆ ನಾವು ಮಿಷನರಿ ಚರ್ಚ್ ಆಗಿರೋದು. ಹಲ್ಲೆಲೂಯಾ. ಪ್ರತಿಯೊಂದು ಚರ್ಚಿನ ಉದ್ದೇಶ ಇದೇ ಆಗಿರಬೇಕು, ಪ್ರತಿಯೊಬ್ಬ ವಿಶ್ವಾಸಿಯ ಉದ್ದೇಶ ಇದೇ ಆಗಿರಬೇಕು, ಜನರ ರಕ್ಷಣೆಗಾಗಿ ನಾವು ಜೀವಿಸುವಂಥದ್ದು. ತಂದೆ ಹೋದ, ಅದಕ್ಕೆ ನಾವು, ತಂದೆ ಕಳಿಸ್ದ, ನಾವು ಕಳಿಸುವವರೇ. ಅದಕ್ಕೆ ನಾವು ಅನೇಕ ಮಿಷನರಿಗಳನ್ನು ಕಳಿಸ್ತೇವೆ, ಅದಕ್ಕೆ ನಾವು ಮಿಷನರಿ ಫಂಡನ್ನು ನಾವು ಕೊಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ತಂದೆ ಕಳಿಸುವಾತನು. ಯೇಸು ಯಾರು? ಹೋದನು. ಅದಕ್ಕೆ ನಾವು ಹೋಗ್ತೇವೆ. ಅದಕ್ಕೆ ಇಲ್ಲಿಂದ ಗುಲ್ಬರ್ಗಾಗೆ ಹೋಗಿದ್ದಾರೆ, ಇಲ್ಲಿಂದ ಅನೇಕ ಮಿಷನರಿಗಳನ್ನು ಕಳಿಸಿದ್ದೇವೆ, ಇಲ್ಲಿಂದ ಶಾಜಿ ಉತ್ತರ ಪ್ರದೇಶಕ್ಕೆ ಹೋಗಿದ್ದಾರೆ, ನಾವು ಅನೇಕ ದೇಶಗಳಿಗೆ ಹೋಗಿದ್ದೇವೆ, ಬರ್ತಾ ಇದ್ದೇವೆ. ಯಾಕೆ ನಾವು ಹೋಗಿದ್ದೇವೆ, ಯಾಕೆ ಇದು ಮಾಡ್ತೇವೆ? ಯಾಕಂದ್ರೆ ಯೇಸು ಹೋದ. ಹಲ್ಲೆಲೂಯಾ. ಆದರೆ ತಂದೆ ಕಳಿಸಿದ, ಯೇಸು ಹೋದ, ಪವಿತ್ರಾತ್ಮ ದೇವರು ಏನ್ ಮಾಡ್ದ? ಹೋದವನನ್ನು ಬಲಪಡಿಸಿದ. ಪವಿತ್ರಾತ್ಮ ಏನು ಹೇಳ್ದ? ನೀನು ಹೋಗ್ತೀಯಲ್ಲ, ನೀನು ಮಾನವನಾಗಿ ಹೋಗ್ತೀಯಲ್ಲ, ನೀನು ದಾಸನಾಗಿ ಹೋಗ್ತೀಯಲ್ಲ, ಹಂಗಂದ್ರೆ ನಿನಗೆ ಬಲ ಬೇಕಲ್ಲ, ನಾನು ನಿನ್ನ ಜೊತೆಗಿರ್ತೀನಿ, ನಾನು ನಿನ್ನನ್ನು ಬಲಪಡಿಸ್ತೇನೆ. ನೀನು ಏನು ಉದ್ದೇಶ ನೆರವೇರಿಸಬೇಕೋ ಆ ಉದ್ದೇಶ ನೆರವೇರಿಸಲಿಕ್ಕೆ ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ. ಪವಿತ್ರಾತ್ಮನು ಯೇಸು ಸ್ವಾಮಿಯನ್ನು ಬಲಪಡಿಸಿದ. ಹಲ್ಲೆಲೂಯಾ. ತಂದೆ ಕಳಿಸ್ದ, ಯೇಸು ಸ್ವಾಮಿ ಹೋದ, ಪವಿತ್ರಾತ್ಮನು ಆ ಯೇಸುವನ್ನು ಬಲಪಡಿಸಿದ. ಯಾಕೆ? ಆ ರಕ್ಷಣೆಯ ಯೋಜನೆಯನ್ನು ನೆರವೇರಿಸಲಿಕ್ಕಾಗಿ. ಆಮೇನ್. ಆದ್ರೆ ಇದರಲ್ಲಿ ಅನೇಕ ಜನರನ್ನು ದೇವರು ಉಪಯೋಗಿಸಿದ. ಇವಾಗ ಯೇಸುಸ್ವಾಮಿ ಸತ್ತ, ಊಣಲ್ಪಟ್ಟ, 3ನೇ ದಿವಸ ಎದ್ದ, ಆಗೋಯ್ತಪ್ಪ, ನಮ್ದೇನು ಕೆಲಸ ಇಲ್ಲ ಅಂತಿಲ್ಲ. ಈ ರಕ್ಷಣೆಯ ಯೋಜನೆಯಲ್ಲಿ ನಿಂದು ನಂದು ಪಾತ್ರ ಇದೆ. ಇವಾಗ ಯೇಸುಸ್ವಾಮಿ ಸತ್ತ, ಊಣಲ್ಪಟ್ಟ, ಮೃತ್ಯುಂಜಯನ ಎಲ್ಲರ ಪಾಪವನ್ನು ತೆಗೆದುಕೊಂಡ ಎದ್ದ. ಆದರೆ ಈ ಸುವಾರ್ತೆ ಜನರಿಗೆ ಹೆಂಗೆ ಗೊತ್ತಾಗಬೇಕು?
ಈ ಅದ್ಭುತವಾದಂಥ ಸುವಾರ್ತೆ, ಈ ಅದ್ಭುತವಾದಂಥ ದೇವರು, ಈ ಅದ್ಭುತವಾದಂಥ ಪ್ರೀತಿ, ಈ ಅದ್ಭುತವಾದಂಥ ರಕ್ಷಣೆ ಜನರಿಗೆ ಹೆಂಗೆ ಗೊತ್ತಾಗಬೇಕು? ಯಾರಾದರೂ ಹೇಳ್ಬೇಕು. ನಾವು ಹೇಳಿಲ್ಲ ಅಂದರೆ ಅವರು ಕೇಳಲ್ಲ. ಅವ್ರು ಕೇಳಿಲ್ಲ ಅಂದರೆ ಅವ್ರಿಗೆ ನಂಬಿಕೆ ಬರಲ್ಲ. ಅವ್ರ ನಂಬಿಕೆ ಬಂದಿಲ್ಲ ಅಂದರೆ ದೇವ್ರ ಮೇಲೆ ಮೊರೆ ಇಡಲ್ಲ. ದೇವ್ರ ಮೇಲೆ ಮೊರೆ ಇಟ್ಟಿಲ್ಲ ಅಂತಂದರೆ ಅವ್ರ ರಕ್ಷಣೆ ಹೊಂದಲ್ಲ. ಸ್ವಾಮಿ ಎಲ್ಲ ಮಾಡ್ಬಿಟ್ಟ ಬಿಡಪ್ಪ ಅಂತೇಳಿ ನಾವು ಕೈ ಕಟ್ಕೊಂಡು ಕೂರಕ್ಕಾಗಲ್ಲ. ಈ ಯೋಜನೆಯಲ್ಲಿ ನಿಂದು ನಂದು ಪಾತ್ರವಿದೆ. ಹಲ್ಲೆಲೂಯಾ. ಪಕ್ಕದಲ್ಲಿರೋರಿಗೆ ಶೇಕ್ ಹ್ಯಾಂಡ್ ಕೊಡ್ರಿ, ಪಕ್ಕದಲ್ಲಿರೋರಿಗೆ ಶೇಕ್ ಹ್ಯಾಂಡ್ ಕೊಡ್ರಿ, ಹೇಳ್ರಿ, ಈ ಯೋಜನೆಯಲ್ಲಿ ನಿಂದು ನಂದು ಪಾತ್ರವಿದೆ. ದೇವರ ಸಂಕಲ್ಪ ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಇದೆ. ನಾವು ಪರಲೋಕಕ್ಕೆ ಹೋಗುವುದು ಮಾತ್ರ ದೇವರ ಉದ್ದೇಶವಲ್ಲ. ಆದರೆ ಹೋಗುವ ಮುಂಚೆ ನಾವು ಬೆಳಕಾಗಿ, ಉಪ್ಪಾಗಿ ತನ್ನ ಉದ್ದೇಶವನ್ನು ನೆರವೇರಿಸುವುದು ದೇವರ ಸಂಕಲ್ಪವಾಗಿದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಆದರೆ ಭಾಳ ಜನ ಕಳಿಸುವಾಗ ನೀವು ಯಾವಾಗನ್ನ ನೋಡ್ರಿ, ಇಡೀ ಬೈಬಲ್ನಲ್ಲಿ ಪ್ರತಿಯೊಬ್ಬ ವ್ಯಕ್ತಿನ ನಾವು ನೋಡೋದಾದ್ರೆ, ಯಾರಿಗನ್ನ ನೀನು ದೇವ್ರ ಉದ್ದೇಶ, ನೀನು ಇದು ಮಾಡಬೇಕು ಅಂದರೆ ಅವ್ನು ಟಕ್ಕಂತ ನಾನು ಮಾಡ್ತೀನಿ ಅನ್ನಲಿಲ್ಲ. ಅವನು ಯಾವಾಗಲೂ ತನ್ನ ಬಲಹೀನತೆ ಬಗ್ಗೆ ಮಾತಾಡ್ದ. ಮೋಸೆಗೆ ದೇವ್ರು ಹೇಳ್ದ, ನಾನು ನಿನ್ನ ಐಗುಪ್ತ ಕಳಿಸ್ತೀನಿ. ಅವ್ನು ಮೋಸೆ ಏನಂದ, ಹೋಗ್ತೀನಿ 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 ಅಂದ. ನಂಗೆ ಮಾತಾಡಕ್ಕೆ ಬರಲ್ಲ ದೇವ್ರೆ, ಎಷ್ಟು ಸರಿ ದೇವ್ರಿಗೆ ಇಲ್ಲ ಇಲ್ಲ ಅಂದ್ರೆ ದೇವ್ರಿಗೆ ಸಿಟ್ಟು ಬಂತು ಅಂದ ದೇವ್ರು. ಹೌದಾ ಇಲ್ಲ? ಯಾಕೆ? ಅವನಿಗೆ ತನ್ನ ಬಲಹೀನತೆಯ ಅರಿವು ಇತ್ತು. ಅವನಿಗೆ ಗಿದ್ಯೋನನಿಗೆ ದೇವ್ರು ಹೇಳ್ದ, ನೀನು ಹೋಗು, ನಾನು ನಿನ್ನನ್ನು ಬಿಡುಗಡೆ ನಾಯಕನಾಗಿ ಉಪಯೋಗಿಸ್ತೇನೆ. ಅವನೇನಂದ, ಎಸ್ ಹೋಗ್ತೀನಿ ಅನ್ನ. ರಾಂಗ್ ನಂಬರ್ ದೇವ್ರೆ. ನನ್ನ ಬಗ್ಗೆ ಗೊತ್ತಿಲ್ಲ, ನಿನಗೆ ನನ್ನ ಕುಟುಂಬದ ಬಗ್ಗೆ ಗೊತ್ತಿಲ್ಲ, ನನಗೆ ಫೈನಾನ್ಷಿಯಲ್ ಸ್ಟ್ರೆಂತ್ ಇಲ್ಲ, ನನಗೆ ಜಾಸ್ತಿ ಹಣ ಇಲ್ಲ, ನಮ್ಮ ಗೋತ್ರ ಸಣ್ಣ ಗೋತ್ರ. ಆ ಸಣ್ಣ ಗೋತ್ರದಲ್ಲಿ ನಾನೇ ಸಣ್ಣ, ನಮ್ಮ ಕುಟುಂಬನೇ ಸಣ್ಣದು. ಆ ಸಣ್ಣ ಕುಟುಂಬದಲ್ಲಿ ನಾನೇ ಸಣ್ಣವನು. ನೀನು ಯಾರನ್ನ ಬಲಿಷ್ಠರನ್ನ ಕಳಿಸ್ಬೇಕು, ನನ್ನ ಕರೆದ್ರೆ ಹೆಂಗೆ? ಹೌದಾ ಇಲ್ಲ? ಆದರೆ ದೇವ್ರು ಹೇಳೋದಿಲ್ಲ, ನಾನು ನಿನ್ನೆ. ಯೆರೆಮೀಯನಿಗೆ ದೇವ್ರು ಹೇಳ್ದ, ಯೆರೆಮೀಯ, ನಾನು ನಿನ್ನನ್ನು ದೇಶದ ಪ್ರವಾದಿಗಳಾಗಿ ನೇಮಿಸಿದ್ದೇನೆ. ನಾನು ಮಗು ದೇವ್ರೆ. ಎಲ್ಲರೂ ಆಮೇನ್ ಅಂದಿಲ್ಲ ಅವರು. ನೀವು ಯಾರನ್ನ ನೋಡ್ರಿ, ಅವ್ರು ಏನಂದ್ರು ಗೊತ್ತಾ? ನಾನು ಮಗು, ನನ್ನ ಕೈಯಲ್ಲಿ ಆಗಲ್ಲ. ಅವ್ರಿಗೆಲ್ಲ ತಮ್ಮ ಬಲಹೀನತೆಯ ಅರಿವಿತ್ತು. ನಾವು ಅನ್ಕೊಳ್ತೀವಿ ದೇವರು ಯಾರನ್ನ ಉಪಯೋಗಿಸ್ಬೇಕಂದ್ರೆ ಬಲಿಷ್ಠರನ್ನ ಉಪಯೋಗಿಸ್ತಾನಂತೆ. ಇಲ್ಲ, ಬಲಿಷ್ಠರನ್ನ ಉಪಯೋಗಿಸಿದ್ರೆ ದೇವ್ರಿಗೆ ಮಹಿಮೆನೇ ಬರಲ್ಲ. ಕರೆಕ್ಟಾ? ಆದರೆ ದೇವ್ರೇನ್ ಮಾಡ್ತಾನೆ? ಬಲಹೀನರನ್ನು ಆರಿಸಿಕೊಂಡು ಆ ಬಲಹೀನರಿಗೆ ತನ್ನ ಬಲವನ್ನು ಕೊಟ್ಟು ಅವರ ಮುಖಾಂತರ ತನ್ನ ಮಹಿಮೆಯನ್ನು ಹೊಂದುವವನಾಗಿದ್ದಾನೆ. ಎಷ್ಟು ಜನ ಅನ್ಕೊಳ್ತೀರಿ ಇಲ್ಲಿ ನಾನು ಬಲಹೀನನು ಅಂತ? ಎಷ್ಟು ಜನ ಹೇಳ್ತೀರಿ? ನೀವು ಬಲಿಷ್ಠರ ಬಲಹೀನರ? ನಿಮ್ಮಲ್ಲಿ ಏನನ್ನ ಬಲಹೀನತೆಗಳಿವೆಯಾ? ಇಲ್ಲ, ಎಲ್ಲ ಬಲಿಷ್ಠರು. ನೀವು ಬಲಹೀನರಾದ್ರೆ ದೇವ್ರು ನಿಮ್ಮನ್ನು ಉಪಯೋಗಿಸ್ಲಿಕ್ಕೆ ನೀವು ಕ್ಯಾಂಡಿಡೇಟ್. ಆಮೇನ್. ನನ್ನ ಹತ್ರ ಎಲ್ಲ ಹಣ ಐತೆ, ಹಣ ಬಲ, ಜ್ಞಾನ ಬಲ, ಬುದ್ಧಿ ಬಲ, ಈ ಬಲ ಅಂದ್ರೆ ದೇವ್ರು ಹೇಳಿ, ಏನಿಲ್ಲ ಬಿಡಪ್ಪ, ಇವನು ಅವನೇ ಮಹಿಮೆ ತಗಂತ, ನನಗೆ ಬರಲ್ಲ ಮಹಿಮೆ ಅಂತಂದು ದೇವ್ರು. ಹಲ್ಲೆಲೂಯ. ನಂಗೆ ಮಾತಾಡಕ್ ಬರಲ್ಲ ದೇವ್ರೆ. ನೀನೇ ಬೇಕು, ಬಾ, ನೀನೇ ಬೇಕು. ಮಾತಾಡೋದು ಹೇಳ್ಕೊಡ್ತೀನಿ. ನಿನ್ನ ತುಟ್ಟಾಗಿ ನಾನು ಪದಗಳು ಹಾಕ್ತೇನೆ, ನಾನು ನಿನ್ನನ್ನು ಅಭಿಷೇಕಿಸ್ತೇನೆ, ನಾನು ನಿನ್ನನ್ನು ಉಪಯೋಗಿಸ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಬೈಬಲ್ನಲ್ಲಿ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿ ಬಲಹೀನ ಇದ್ದಂಥ ವ್ಯಕ್ತಿ. ಅದು ದೇವ್ರ ಸ್ಪೆಷಾಲಿಟಿ. ಬಲಹೀನರನ್ನು, ಮೂರ್ಖರನ್ನು ಆತನ ಆರಿಸಿಕೊಂಡು ತನ್ನ ಜ್ಞಾನದಿಂದ ಬಲದಿಂದ ತುಂಬಿಸಿ ತನ್ನ ನಾಮವನ್ನು ಮಹಿಮೆ ಪಡಿಸಿಕೊಳ್ಳುವವನಾಗಿದ್ದಾನೆ.
ಬಲದಲ್ಲಿ ಹೆಂಗೆ ನಮಗೆ ನಾವು ಬಲಹೀನರು. ಭಾಳ ಸರಿ ಜನರಿಗೆ ತಮ್ಮ ಬಲಹೀನತೆ ನಾನು ಹಿಂಗೆ ನನ್ನ ಪಾಪ ಗೊತ್ತಿಲ್ಲ, ನಂದು ರಹಸ್ಯ ಪಾಪ ನಿಂಗೆ ಗೊತ್ತಿಲ್ಲ, ನಾನು ಎಂಥವನಂತ ನಿಂಗೆ ಗೊತ್ತಿಲ್ಲ, ನನಗೆ ಸ್ಟೇಜ್ ಫಿಯರ್ ಇದೆ, ನಂಗೆ ಮಾತಾಡೋಕ್ಕಾಗಲ್ಲ, ನನಗೆ ಅದು ಮಾಡೋಕ್ಕಾಗಲ್ಲ. ಅನೇಕ ಸರಿ ನಮ್ಗೆ ಏನು ಆಗಲ್ಲ ಅಂತ ನಾವು ಹೇಳ್ತೇವೆ. ನೀನು ಹೇಳೋಕ್ಕಿಂತ ಮುಂಚೆ ದೇವ್ರಿಗೆ ಗೊತ್ತು. ರೈಟ್? 8:26 ಓದ್ರಿ, ರೋಮ 8:26. ಇಲ್ಲಿ ಉದ್ದೇಶ ಇದೆ, ಆದರೆ ಈ ಉದ್ದೇಶ ಹೆಂಗೆ ಅನುಕೂಲವಾಗಿ ಬರ್ತದೆ ಇಲ್ಲಿ ನೋಡಿದ್ರೆ 26ನೇ ವಚನದಲ್ಲಿ, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹಲ್ಲೆಲೂಯ. ತಂದೆ, ಮಗ, ಪವಿತ್ರಾತ್ಮ. ಯೇಸುಸ್ವಾಮಿ ಮನುಷ್ಯನಾಗಿ ಬಂದ. ಆ ಮನುಷ್ಯನಾಗಿ ಬಂದಂತ ಯೇಸು ಸ್ವಾಮಿಯ ಮೇಲೆ ಯಾರು ಬಂದ್ರು? ಪವಿತ್ರಾತ್ಮನಾದ ದೇವರು ಬಂದನು. ಹಲ್ಲೆಲೂಯ. ಪವಿತ್ರಾತ್ಮನ ಯಾಕಿದ್ದಾನೆ? ಸುಮ್ಮನೆ ಆತನು ಒಂದು ಸಬ್ಜೆಕ್ಟ್ ಅಲ್ಲ ನಮಗೆ, ಆತನು ನಮ್ಮ ಸಹಾಯಕನಾಗಿದ್ದಾನೆ. ಹಲ್ಲೆಲೂಯ. ಪವಿತ್ರಾತ್ಮ ನಿನ್ನ ಸಹಾಯಕನಾಗಿದ್ದಾನೆ. ಹಾಗೆಯೇ ಪವಿತ್ರಾತ್ಮನು ಸಹ ನಮ್ಮ ಶಕ್ತಿಯನ್ನು ನೋಡಿ. ಯಾರ ಶಕ್ತಿಯನ್ನು ನೋಡಿ? ಅಶಕ್ತಿ ಅಂದರೆ ಶಕ್ತಿ ಇಲ್ಲ, ಬಲಹೀನತೆ. ನಿನಗೆ ಬಲಹೀನತೆ ಇದೆ, ನನಗೆ ಬಲಹೀನತೆ ಇದೆ, ಪವಿತ್ರಾತ್ಮನ ನೋಡ್ತಾನಂತೆ. ಇವನಿಗೆ ಬಲಹೀನನು. ನೀನು ಹೇಳಕ್ಕಿಂತ ಮುಂಚೆ ಗೊತ್ತು ದೇವ್ರಿಗೆ. ಮೋಸೆ ಹೇಳಕ್ಕಿಂತ ಮುಂಚೆ ದೇವ್ರಿಗೆ ಗೊತ್ತು ಮೋಸೆ ಬಲಹೀನತೆ ಏನಂತ. ಹಲ್ಲೆಲೂಯ. ಗಿದ್ಯೋನ್ ಹೇಳಕ್ಕಿಂತ ಮುಂಚೆ ಗಿದ್ಯೋನ್ ಬಲಹೀನತೆ ಏನು ಅಂತ ದೇವರಿಗೆ ಗೊತ್ತು. ನೋಡ್ದ, ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹಲ್ಲೆಲೂಯ. ಶುಭ ಸಮಾಚಾರ ಏನಂದ್ರೆ, ಒಳ್ಳೆ ಸುದ್ದಿ ಏನಂದ್ರೆ, ಆತ ನಿನ್ನ ಶಕ್ತಿಯನ್ನು ನೋಡಿ ಕೆಲ್ಸಕ್ಕೆ ಬರ್ದವನೆ. ಈ ಲೋಕದ ಜನರು ಹಂಗೆ ಹೇಳೋದು, ಏ ಮುಟ್ಟಾಳ, ಏ ಮೂರ್ಖ, ಬುದ್ಧಿಗೇಡಿ, ಬುದ್ಧಿಗಿದ್ದು ಐತಿಲ್ಲ ನಿನಗೆ, ಇವನೇ ಅನ್ಲಿವನು ಕೈಲಾಗ್ದವನು ಅಲ್ಲ. ಇದು ನೋಡಿ, ಲೋಕದಲ್ಲಿರೋ ಮಾತುಗಳೇ ಇವೆ. ಹೋಗ ಅವನು ಕೈಲಾಗ್ದವನು, ಇವನು ಕೈಲಾಗ್ದವನು. ದೇವ್ರು ಹೇಳ್ತಾನೆ, ಚಲೋ ಚಲೋ ಚಲೋ, ಇವನು ಬೇಕು ನನಗೆ. ಹಲ್ಲೆಲೂಯ. ಅವನ್ನ ಬಲಪಡಿಸಿ ಅವನ ಕೈಯಿಂದ ನಾನು ಮಾಡ್ತೇನೆ, ಕಾರ್ಯಗಳನ್ನು ನಾನು ಮಾಡ್ತೇನೆ. ಆಮೇನ್. ಆದ್ರೆ ದೇವ್ರು ಏನ್ ಮಾಡ್ತಾನೆ? ನಮ್ಮ ಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಎಲ್ಲರೂ ಹೇಳ್ರಿ, ಸಹಾಯ ಮಾಡುತ್ತಾನೆ, ಸಹಾಯ ಮಾಡುತ್ತಾನೆ. ಎಲ್ಲರೂ ಹೇಳ್ರಿ, ನಂಬಿಕೆಯಿಂದ ಹೇಳ್ರಿ. ನಂಬುವುದಾದ್ರೆ, ಪವಿತ್ರಾತ್ಮನಾದ ದೇವರು ನನ್ನ ಶಕ್ತಿಯನ್ನು ನೋಡಿ ನನಗೆ ಸಹಾಯ ಮಾಡುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನೀನು ನಿಸ್ಸಹಾಯ ಉಳ್ಳಂತ ವ್ಯಕ್ತಿ ಅಲ್ಲ. ಆಮೇನ್. ನಾವು ಭಾಳ ಸರಿ ಅನ್ಕೊಳ್ತೇವೆ, ನನ್ನ ಹತ್ರ ಯಾರಿಲ್ಲ, ನನ್ನ ಜೊತೆ ಯಾರಿಲ್ಲ, ನನ್ನ ಅರ್ಥ ಮಾಡೋರು ಯಾರಿಲ್ಲ, ನನ್ನನ್ನು ತಿಳ್ಕೊಳ್ಳೋರು ಯಾರಿಲ್ಲ. ಅದು ಸುಳ್ಳದು. ಮನುಷ್ಯರು ನಿನ್ನನ್ನು ಅರ್ಥ ಮಾಡ್ಕೊಳ್ದೇ ಇರ್ಬೋದು, ಮನುಷ್ಯರು ನಿನ್ನ ಜೊತೆಯಲ್ಲಿ ಇಲ್ಲದೆ ಇರಬಹುದು, ಮನುಷ್ಯರಿಗೆ ನಿನ್ನ ಹೃದಯದಲ್ಲಿ ಮನಸ್ಸಿನಲ್ಲಿ ಆಗ್ತಿರುವಂಥ ಕಳವಳ ಗೊತ್ತಿಲ್ಲದೆ ಇರಬಹುದು. ಆದರೆ ಪವಿತ್ರಾತ್ಮನಾದ ದೇವರು ನಿನ್ನ ಜೊತೆಯಲ್ಲಿದ್ದಾನೆ, ನಿನ್ನ ಸಹಾಯಕನು ಆತನು ಆಗಿದ್ದಾನೆ. ಯೇಸು ಸ್ವಾಮಿ ಪೇತ್ರ, ಯೋಹನರ ಶಿಷ್ಯರ ಜೊತೆಗೆ ಆತನಿದ್ದ. 3 ವರ್ಷಗಳು ಆತನಿದ್ದ ಅವ್ರ ಜೊತೆಗೆ. ರೈಟ್? ಒಂದಿನ ಎಲ್ಲ ಚೆನ್ನಾಗಿತ್ತು ಜೀವನ. ಇವಾಗ ಯಾಕಂದ್ರೆ ಯೇಸು ಸ್ವಾಮಿ ಜೊತೆಗಿದ್ದಾನೆ. ದೋಣಿಯಲ್ಲಿದ್ದಾರೆ, ಬಿರುಗಾಳಿ ಬಂತು, ಅದು ಮುಳುಗಂಗಾಯ್ತು. ಮುಳುಗಿದ್ರೆ ಯೇಸು ಸ್ವಾಮಿ ಅಂದ, ಸುಮ್ಮನೆ ಅಂದ ಸಮುದ್ರಕ್ಕೆ, ಅಲೆಗಳಿಗೆ. ಅದೇನಾಯ್ತು? ಸೈಲೆಂಟ್. ಟೀಚರ್ ಕ್ಲಾಸ್ನಾಗ ಹೆಂಗೆ ಹೇಳ್ತಾರೆ, ಕೀಪ್ ಕ್ವೈಟ್. ಯೇಸು ಸ್ವಾಮಿ ಅಂದ. ಪೇತ್ರನ್ ಭಯ ಹೋಯ್ತು, ಎಲ್ಲ ಹೋಯ್ತು. ರೈಟ್? ಊಟ ಇದ್ದಿಲ್ಲ ಅವ್ರಿಗೆ. 5 ರೊಟ್ಟಿ 2 ಮೀನಿಂದ ಯೇಸು ಸ್ವಾಮಿ ಏನು ಮಾಡ್ದ? ಊಟ ಹೊಟ್ಟೆ ತುಂಬಿಸ್ಬಿಟ್ಟ. ಇನ್ನು 12 ಪುಟ್ಟಿ ಮಿಗಿತಂತೆ, ಒಬ್ಬೊಬ್ರಿಗೆ ಒಂದೊಂದು ಪುಟ್ಟಿ. ಸೊ ಶಿಷ್ಯರ್ ಲೈಫ್ ಜಿಂಗಲಲ್ಲ, ಖುಷಿ. ಎನ್ಬಾಳ ದೋಣಿಯಲ್ಲಿ ಶ್ರೀಯೇಸು ಇರುವನು, ಭಯವೇ ಇಲ್ಲ, ಭಯವೇ ಇಲ್ಲ, ಹೊಯ್ಯಾರೆ ಹೊಯ್ಯಾರೆ ಅಂತ ಆಡ್ತಾ ಇದ್ರು ಅವ್ರು. ಎಲ್ಲ ಆದ್ಮೇಲೆ 3 ವರ್ಷ ಆದ್ಮೇಲೆ ಟಕ್ ಅಂತ ಒಂದು ಕ್ಲೈಮ್ಯಾಕ್ಸ್, ಒಂದು ಇದು ಬಿಟ್ಟ ಯೇಸು ಸ್ವಾಮಿ ಸುದ್ದಿ. ಯೇಸು ಸ್ವಾಮಿ ಸುದ್ದಿ ಬಿಟ್ಟ. ಏನಂತ ಹೇಳ್ದ ಯೇಸು ಸ್ವಾಮಿ? ನಾನು ಹೋಗ್ತೇನೆ ಅಂತಂದ. ನಾನು ತಂದೆಯಿಂದ ಬಂದಿದ್ದೇನೆ, ತಂದೆ ಹತ್ರ
ಇವರು ಅರೆ ಇದೇನಾಯ್ತಪ್ಪ, ಬೈಬಲ್ ಹೇಳ್ತದೆ ಹಂಗೆ ಹೇಳಿದಾಗ ಅವರೆಲ್ಲ ದುಃಖಿತರಾದ್ರಂತೆ. ಶಿಷ್ಯರಿಗೆಲ್ಲ ಬೇಜಾರಾಯ್ತು. ಯಾಕೆ ಇವಾಗ ಯೇಸುಸ್ವಾಮಿ ಟಾಟಾ ಹೇಳ್ತಿದ್ದಾರೆ, ಟಾಟಾ. ಅವ್ರು ಅನ್ಕೊಂಡಿರ್ಬೋದು ಪೇತ್ರಥೋ ನನ್ನ ದೋಣಿ ಗೀಣಿ ಬಿಸ್ನೆಸ್ಸು ಎಲ್ಲ ಬಿಟ್ಟು ಬಂದೆ, ನಾನೇನು ಸಾಯೋವರೆಗೆ ಹಿಂಗೆ ಯೇಸುಸ್ವಾಮಿ ಜೊತೆಗೆ ಇರ್ತೀನಿ ಅಂದರೆ 3 ವರ್ಷ ಆದಮೇಲೆ ಹೋಗ್ತೀನಿ ಅಂತಾನಲ್ಲಪ್ಪ. ಬೇಜಾರಾಯ್ತು ಅವ್ರಿಗೆ. ಆದರೆ ಯೇಸುಸ್ವಾಮಿ ಇನ್ನೂ ನೆಕ್ಸ್ಟ್ ಮಾತು ಏನು ಹೇಳ್ತಾನೆ ಗೊತ್ತಾ, ನಾನು ಹೋದ್ರೆ ನಿಮಗೆ ಒಳ್ಳೇದು ಅಂತ. ಅಕ್ಕ ನೋಡಿದ್ರೆ ಅಲ್ಲೆಲ್ಲೂ ಅಂತಾರವ್ರು. ಸುಶೀಲಮ್ಮ ಅವ್ರು ಅಲ್ಲೆಲ್ಲೂ ಅಂದಿಲ್ಲ, ನೀನು ಹೋದ್ರೆ ಏನು ಒಳ್ಳೇದಾಗ್ತದೆ ಸ್ವಾಮಿ, ನೀನಿದ್ರೆ ಒಳ್ಳೇದಾಗ್ತದೆ ನಮಗೆ. ನೀನಿದ್ರೆ ಊಟ, ನೀನಿದ್ರೆ ಏನು ಸಮುದ್ರವನ್ನು ನೀನು ಶಾಂತವಾಗಿ ಮಾಡ್ತಿ. ನೀನು ಹೋದ್ರೆ ಏನು ಒಳ್ಳೇದಾಗ್ತದೆ, ನೀನು ಇದ್ರೆ ಒಳ್ಳೇದು, ರೈಟ್? ಆದ್ರೆ ಯೇಸುಸ್ವಾಮಿ ಹೇಳ್ದ ನಾನು ಹೋದ್ರೆ ಒಳ್ಳೇದು. ಅವ್ರಿಗಿನ್ನ ಅರ್ಥ ಆಗಿಲ್ಲ. ಮೆಲ್ಲ ಕೇಳ್ತಾನೆ ಯೇಸುಸ್ವಾಮಿ, ನಾನು ಹೋಗ್ತೇನೆ, ಆದರೆ ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ. ಆಮೇಲೆ ನಿಮ್ಮನ್ನು ತಬ್ಬಲಿಗಳಾಗಿ ನಾನು ಬಿಡುವುದಿಲ್ಲ. ಇನ್ನ ಹೇಳ್ತಾ ಇದ್ದಾನೆ ಅವ್ರಿಗೆ, ನಾನು ನಿಮಗೆ ಇನ್ನೊಬ್ಬ ಸಹಾಯಕನನ್ನು ಕಳಿಸುತ್ತೇನೆ. ಆಮೇನ್. ಆತನ ಯಾರು? ಆತನ ಹೆಸರೇನು? ಪವಿತ್ರಾತ್ಮನಾದ ದೇವರು. ಈ ಸಹಾಯಕನ ಎಲ್ಲಿರ್ತಾನೆ? ಆತನು ನಿಮ್ಮ ಸಂಗಡ ಇರ್ತಾನೆ. ಈತನು ಎಲ್ಲಿರ್ತಾನೆ? ನಿಮ್ಮ ಒಳಗಡೆ ಇರ್ತಾನೆ. ಯಾವಾಗ ಇರ್ತಾನೆ? ಸದಾ ಕಾಲ ನಿಮ್ಮ ಸಂಗಡ ಇರುವ ಆತನಾಗಿದ್ದಾನೆ. ಹಲ್ಲೆಲೂಯ. ನಿಮ್ಮ ಜೊತೆಯಲ್ಲಿರ್ತಾನೆ, ನಿಮ್ಮ ಒಳಗಡೆ ಇರ್ತಾನೆ, ಸದಾ ಕಾಲ ನಿಮ್ಮ ಸಂಗಡ ಇರುವ ಆತನಾಗಿದ್ದಾನೆ. ಹಲ್ಲೆಲೂಯ. ನೋಡ್ರಿ, ಅದು ಯೋಹಾನ 14ನೇ ಅಧ್ಯಾಯ, ಯೋಹಾನ 14, 16, 17ನೇ ವಚನ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾ ಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಸುಮ್ಮನೆ ಬಿಟ್ಟೋಗಲ್ಲ ನಿನ್ನ, ನಾನು ಹೋಗ್ತೇನೆ, ಆದ್ರೆ ಇನ್ನೊಬ್ಬ ಸಹಾಯಕನ್ ಬರ್ತಾನೆ. ಆತನ ಏನಿರ್ತಾನಂತೆ? ಬೇರೊಬ್ಬ ಸಹಾಯಕನು ಸದಾ ಕಾಲ ನಿಮ್ಮ ಸಂಗಡ ಇರುವವನು. ಎಲ್ಲರೂ ಹೇಳ್ರಿ, ಪವಿತ್ರಾತ್ಮನು ನನ್ನ ಸಂಗಡ ಸದಾ ಕಾಲ ಇರುವವನು. ಎಷ್ಟು ಕಾಲ ಇರ್ತಾನಂತೆ? ಬರೀ ಇವಾಗ ಆಮೇಲೆ ಅಂದಿದ್ದೆ ಪ್ರಾರ್ಥನೆ ಆಯ್ತಪ್ಪ, ಇವಾಗ ಪವಿತ್ರಾತ್ಮ ಇಲ್ಲೇ ಇದ್ದಾನೆ, ನಾನು ಮನೆಗೆ ಹೋದೆ, ಮತ್ತೆ ನೆಕ್ಸ್ಟ್ ಆಯ್ತವಾರ ಬಂದಾಗ ಈಗ ಬಾ ದೇವಾ ಇಳಿದು ಬಾ ದೇವಾ ಅಲ್ಲ. ಅಲ್ಲೇನು ಹೇಳ್ತದೆ? ಸದಾ ಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಅಂದ್ರೆ ಅರ್ಥ ಏನು ಇಲ್ಲಿ? ಅದಕ್ಕೆ ನಾವು ಲಾಸ್ಟಲ್ಲಿ ಬೆನೆಡಿಕ್ಷನ್, ಅಂತ್ಯಾಶೀರ್ವಾದ ಏನಂತ ಕೊಡ್ತೇವೆ? ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪವಿತ್ರ ಆತ್ಮನ ಸಹವಾಸ, ಅನ್ಯೋನ್ಯತೆ, ಸಹಾಯ ನೀವು ಇನ್ನೊಂದ್ಸರಿ ಪ್ರಾರ್ಥನೆಗೆ ಬಂದಾಗ ಇರಲಿ. ಕೇಳಿಸ್ಕೊಂಡಿಲ್ಲ ನಾನು ಅಂತ ಹೇಳ್ತೀವ ನಾವು? ಇನ್ನೊಂದ್ಸರಿ ಪ್ರಾರ್ಥನೆಗೆ ಬಂದಾಗ ಇರಲಿ ಅಂತೀವ? ಸದಾ ಕಾಲ ನಿಮ್ಮ ಸಂಗಡ ಇರಲಿ. ಯಾಕೆ? ಅದು ಸತ್ಯ. ಸದಾ ಕಾಲ ನಿಮ್ಮ ಸಂಗಡ ಇರುವವನಾಗಿದ್ದಾನೆ. ಪಾಸ್ಟರ್ ತಮ್ಮ ಮನೆಗೆ ಹೋಗ್ಬೋದು, ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ಬೋದು, ಆದರೆ ನೀನು ಹೋದ್ರೆ ನಿನ್ನ ಜೊತೆಗೆ ಪವಿತ್ರಾತ್ಮನಿರುವ ಆತನಾಗಿದ್ದಾನೆ. ನೀನು ಮನೆಗೆ ಹೋಗಿ ಅಡುಗೆ ಮಾಡಿದರೆ ಪವಿತ್ರಾತ್ಮ ನಿನ್ನ ಜೊತೆಗಿದ್ದಾನೆ. ನೀನು ಊಟ ಮಾಡ್ತಿದ್ರೆ ಪವಿತ್ರಾತ್ಮ ನಿನ್ನ ಜೊತೆಗಿದ್ದಾನೆ. ನೀನು ಮಲ್ಕೊಂಡ್ರೆ ಪವಿತ್ರಾತ್ಮ ನಿನ್ನ ಜೊತೆಗಿದ್ದಾನೆ. ನೀನು ಬೆಳಿಗ್ಗೆ ಎದ್ದಾಗ ಪವಿತ್ರಾತ್ಮ ನಿನ್ನ ಜೊತೆಗಿರ್ತಾನೆ. ನೀನು ಮಲ್ಕೊಂಡಿರ್ಬೋದು, ಆದರೆ ಪವಿತ್ರಾತ್ಮನ ಮಲ್ಕೊಳ್ಳಲ್ಲ. ಯಾಕಂದ್ರೆ ನಿನ್ನನ್ನು ಕಾಯುವ ಆತನು ಎಂದಿಗೂ ತೂಕಡಿಸುವುದಿಲ್ಲ, ಆತನು ನಿದ್ರಿಸುವುದಿಲ್ಲ. ಹಲ್ಲೆಲೂಯ. ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನೀನು ಮಲಗಬಹುದು, ಆದರೆ ಪವಿತ್ರಾತ್ಮನು ನಿನ್ನ ಜೊತೆಯಲ್ಲಿ ನಿನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯ. ಈ ಅರಿವು ನಮಗಿರಬೇಕು ಪ್ರಿಯರೇ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಬೈಬಲ್ ಹೇಳ್ತದೆ, ನೀವೇ ಪವಿತ್ರಾತ್ಮನ ಆಲಯವಾಗಿದ್ದೀರಿ. ಆಮೆನ್. ಅದಕ್ಕೆ ನಾವು ಹಾಡಾಡ್ತೇವೆ, ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ. ಪವಿತ್ರಾತ್ಮನ ನಿವಾಸ ಸ್ಥಾನ ಯಾರು? ನೀವೇ. ದಿನ ದಿನ ತಂಗುವ ದೇವಾಲಯ ನಾನೇ. ಬರೋದು ಹೋಗೋದು ಮಾಡಲ್ಲ ಆತನು. ಸದಾ ಕಾಲ ನಿಮ್ಮ ಸಂಗಡ ಇರ್ತಾನೆ. ಏನಂದ್ರೆ ನಾವು ಮರ್ತು ಹೋಗ್ತೀವಿ ಆತನ ಸದಾಕಾಲ ನನ್ನ ಜೊತೆಗಿದ್ದಾನೆ ಅಂತ. ಪವಿತ್ರಾತ್ಮನ ಸದಾಕಾಲ ನನ್ನ ಸಂಗಡ ಇದ್ದಾನಂತ ನಾವೇನ್ ಮಾಡ್ತೇವೆ? ನಾವು ಮರ್ತು ಹೋಗ್ತೇವೆ. ನೆಕ್ಸ್ಟ್ ನೋಡ್ರಿ ಏನಂತ ಹೇಳ್ತದೆ ಆತನು.
17ನೇ ವಚನ. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ. ನೀವು ದೇವರ ಮಕ್ಕಳಾಗಿರುವ ಕಾರಣದಿಂದ, ಯೇಸುವನ್ನು ಅಂಗೀಕರಿಸಿರುವ ಕಾರಣದಿಂದ ನೀವು ಆತನನ್ನು ಬಲ್ಲಿರಿ. ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮ ಒಳಗಡೆ ಇರುವನು. ಬರೀ ಜೊತೆಗಿರೋದಲ್ಲ, ಒಳಗಿದ್ದಾನಂತೆ. ಇನ್ನೆಷ್ಟು ಹತ್ರ ಇರ್ಬೇಕಪ್ಪ. ಅದಕ್ಕೆ ನಾನು ಹಾಡಾಡಲ್ಲ. ಯಾವ ಹಾಡು ಹೇಳ್ರಿ? ನನ್ನ ಹತ್ತಿರವಿರು. ಓ ಹೇಳ್ತಾನೆ ದೇವರು. ಬಾಯ್ ಮುಚ್. ನನಗೊಂದ್ಸರಿ ಹೇಳ್ದ, ನಾನು ಹಾಡು ಆಡ್ತಿದ್ದೆ, ಹೊಸ ಹಾಡು ರಿಲೀಸ್ ಆದಾಗ, ಸೂಪರ್ ಐತಿ ಹಾಡು ಅಂತ. ದೇವ್ರು ಹೇಳ್ದ, ಬಾಯ್ ಮುಚ್. ಎಲ್ಲಿದ್ದೀನಿ ನಾನು? ನನ್ನ ಜೊತೆಗಿದ್ದೆ. ಅಷ್ಟೇನಾ? ಎಲ್ಲಿದ್ದೀನಿ? ಒಳಗಿದ್ದು. ಮತ್ತೆ ಇನ್ನೆಷ್ಟು ಹತ್ರ ಬರಬೇಕು ಅಂತ ಅಂದ ದೇವ್ರು. ಅವತ್ತಿಂದ ಹಾಡಾಡಲ್ಲ. ಬೆಳಿಗ್ಗೆ ಎದ್ದೇಳ್ತೀನಿ. ಬೆಳಿಗ್ಗೆ ಎದ್ದಿದ್ದೆ, ಅದು ಹೆಂಗನ್ನ ಅನಿಸ್ಲಿ ನನಗೆ, ಪವಿತ್ರಾತ್ಮನೇ ನೀನು ನನ್ನ ಜೊತೆಯಲ್ಲಿದ್ದಿ, ನನ್ನ ಸಂಗಡ ಇದ್ದಿ, ನನ್ನ ಒಳಗಡೆ ಇದ್ದಿ, ನನ್ನ ಮೇಲಿದ್ದಿ, ನಿನಗೆ ಸ್ತೋತ್ರ. ನನ್ನ ಮಗಳು ಚಿಕ್ಕೋಳಗಿರುವಾಗಿಂದ ನಾನು ಅವಳಿಗೆ ಹೇಳ್ಕೊಟ್ಟಿರೋದು, ಹೇಳು ಪವಿತ್ರಾತ್ಮ ನನ್ನ ಜೊತೆಗಿದ್ದ, ನನ್ನ ಒಳಗಡೆ ಇದ್ದ, ನನ್ನ ಮೇಲಿದ್ದಾನ. ಹಲ್ಲೆಲೂಯಾ. ಸ್ಕೂಲ್ಗೆ ಹೋಗುವಾಗ ಅದೇ ಹೇಳು, ಪವಿತ್ರಾತ್ಮ ನೀನು ಆಕೆ ಜೊತೆಗಿದ್ದಿ, ಒಳಗಡೆ ಇದ್ದಿ, ಮೇಲಿದ್ದಿ, ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತೀನಲ್ಲ, ವಿಶ್ವಾಸಿಗಳು ಕನ್ಫ್ಯೂಸ್. ಒಂದ್ಸಲ ಹಾಡಾಡ್ತಾರೆ, ನಮ್ಮೊಳಗೆ ವಾಸಿಸುವ ಪವಿತ್ರ. ಒಂದು 5 ನಿಮಿಷ ಆಗಿದೆ. ಈಗ ಬಾ ದೇವ. ದೇವ್ರು ಹೇಳ್ತಾನೆ, ಅಯ್ಯೋ ಎಷ್ಟು ಕನ್ಫ್ಯೂಸು ನೀವು. ಒಂದ್ಸರಿ ಹಿಂಗಂತೀರಿ, ಒಂದ್ಸರಿ ಹಿಂಗಂತೀರಿ. ಅದಕ್ಕೆ 2 ಮನಸ್ಸುಳ್ಳವರಾಗಿದ್ದೀರಿ ನೀವು. ನಿಮಗೇ ಗೊತ್ತಿಲ್ಲ ನೀವು ಏನು ನಂಬ್ತಾ ಇದ್ದೀರಿ ಅಂತ. ಯಾರೋ ಹಾಡು ಬರೆದ್ರು, ಚಲೋ ಐತೆ, ಹಾಡ್ಬಿಡ್ರಿ. ಹೊಸ ರಿಲೀಸು, ಹಾಡುಬಿಡ್ರಿ. ಹೊಸ ಹಾಡಿಂದಲ್ಲ ದೇವರು ಇದು ಮಾಡೋದು, ಸತ್ಯದ ಆಧಾರದ ಮೇಲೆ. ದೇವರು ತನ್ನ ವಾಕ್ಯಕ್ಕೆ ಆತನು ಬದ್ಧನಾಗಿದ್ದಾನೆ. ಹಾಡುಗಳು ಇರಬೇಕು, ಆದರೆ ವಾಕ್ಯಕ್ಕೆ ಅನುಗುಣವಾಗಿರುವಂಥ ಹಾಡು ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ. ಹೇಗೆಂದ್ರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮ ಒಳಗಡೆ ಇರುವನ್. ಸ್ವಲ್ಪ ಜನ ಅಂತಾರೆ, ಓ ನಾನಿವತ್ತು ಆರಾಧನೆಗೆ ಬಂದಿದ್ದೀನಿ, ಪವಿತ್ರಾತ್ಮನಲ್ಲಿದ್ದಾನೆ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಕೆಲಸ ಇದೆಯಾ? ಕೆಲಸ ಏನಪ್ಪ, ಸೋಮವಾರ ಬಂತು, ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಗೆ ಬರ್ತದೆ. ಅಲೋ, ಪವಿತ್ರಾತ್ಮ ನಿನ್ನ ಜೊತೆಗಿದ್ದಾನೆ. ನೀನು ಬರೀ ಚರ್ಚಿಗೆ ಒಂದೇ ಅಲ್ಲ, ನೀನು ಕೆಲ್ಸಕ್ಕೆ ಹೋಗುವಾಗ ಕೂಡ ಪವಿತ್ರಾತ್ಮ ನಿನ್ನ ಜೊತೆಯಲ್ಲಿ ಇದ್ದಾನೆ. ಹಲ್ಲೆಲೂಯಾ. ನಾವು ಅನ್ಕೊಳ್ತೀವಿ ಚರ್ಚ್ನಲ್ಲಿ ಮಾತ್ರ, ಪ್ರಾರ್ಥನೆಯಲ್ಲಿ ಮಾತ್ರ, ಕೇರ್ಸಲಲ್ಲಿ ಮಾತ್ರ, ಉಪವಾಸ ಪ್ರಾರ್ಥನೆ ಇದ್ದಾಗ ಮಾತ್ರ ಪವಿತ್ರಾತ್ಮನ ಇರ್ತಾನೆ ಎಂಬುದಾಗಿ ಬಹಳ ಜನರ ಒಂದು ಕಲ್ಪನೆ ಆ ರೀತಿಯಲ್ಲಿ. ಪೌಲನು ಸೌಲನು ಅಲ್ಲ, ಸೀಲನು. ಪೌಲ ಸೀಲರು ಪ್ರಾರ್ಥನೆಗೆ ಹೋಗ್ತಾ ಇದ್ರಂತವ್ರು. ಇನ್ನ ಪ್ರಾರ್ಥನೆಗೆ ಹೋಗಿಲ್ಲ. ಎಲ್ಲಿ ಹೋಗ್ತಿದ್ರು ಅವರು? ಪ್ರಾರ್ಥನೆಗೆ ಹೋಗ್ತಾ ಇದ್ರು. ದಾರಿಯಲ್ಲಿ ಆ ದುಷ್ಟಾತ್ಮ, ರೈಟ್, ದಾರಿಯಲ್ಲಿ ಆ ದುಷ್ಟಾತ್ಮ ಇರುವಂಥ ಸ್ತ್ರೀ ಯೇಸು ನಾಮದಲ್ಲಿ ಓಡಿಸ್ಬಿಟ್ರು. ಅವ್ರು ಇನ್ನು ಪ್ರಾರ್ಥನೆಗೆ ಹೋಗಿಲ್ಲ. ಅವರು ಪ್ರಾರ್ಥನೆಗೆ ಹೋಗಿ ಇನ್ನೂ ಆಡಿಲ್ಲ, ಈಗ ಬಾ ಇಳಿದು ಬಾ ಅಂತ. ಹೋಗುವಾಗಲೇ ಪೇತ್ರ, ಯೋಹಾನ ಆ ಕುಂಟನನ್ನು ಯಾವಾಗ ಗುಣ ಮಾಡಿದ್ರು? ಇನ್ನ ಮಂದಿರ ಒಳಗೆ ಹೋಗಿಲ್ಲ ಅವರು. ಪ್ರಾರ್ಥನೆ ಟೈಮ್ ಅದು, ಪ್ರಾರ್ಥನೆಗೆ ಹೋಗಿಲ್ಲ, ಮಂದಿರ ಒಳಗೆ ಪ್ರವೇಶಿಸಲಿಲ್ಲ. ಆವಾಗಲೇ ನನ್ನ ಒಳಗೆ ಏನಿದೆಯೋ ಅದು ನಿನಗೆ ಕೊಡ್ತೇನೆ ಅಂತ ಕೊಟ್ಟು ಹೊಸತೆ ಮಾಡಿದ. ಅಂದರೆ ಅರ್ಥ ಏನು? ಹೊಸ ಒಡಂಬಡಿಕೆಯಲ್ಲಿ ನಿನ್ನ ಪ್ರಾರ್ಥನೆಗೆ ಹೋದಾಗ ಪವಿತ್ರಾತ್ಮನ್ ಬರೋದಲ್ಲ, ಪವಿತ್ರಾತ್ಮನ ಆಗಲೇ ನಿನ್ನ ಜೊತೆಯಲ್ಲಿ ಇರುವಾತನಾಗಿದ್ದಾನೆ, ಸದಾ ನಿನ್ನೊಳಗಡೆ ನಿವಾಸಿಸುವಾತನಾಗಿದ್ದಾನೆ. ರೈಟ್? ಓಕೆ. ಪೌಲ ಸೀಲರು ಪ್ರಾರ್ಥನೆಗೆ ಹೋಗ್ತಾ ಇದ್ರು, ಇನ್ನೂ ಹೋಗ್ತಾ ಇದ್ರು. ಅವ್ರು ದಾರಿಯಲ್ಲೇ ಆ ದುಷ್ಟಾತ್ಮ ಇರುವಂಥ ಸ್ತ್ರೀ ಓಡಿಸಿದ್ರು. ಸಿಟ್ಟು ಬಂತು ಜನರಿಗೆಲ್ಲ. ಅರೆ, ನಮ್ಮ ಲಾಭ ಹೋಯ್ತಲ್ಲ ಅಂತ, ಬಿಸ್ನೆಸ್ ಹೋಯ್ತಲ್ಲ ಅಂತ ದರ ಎಳ್ಕೊಂಬಂದ್ರು. ಅವ್ರನ್ನ ಹೊಡೆದ್ರು. ಎಳ್ಕೊಂಬಂದು ಎಲ್ಲಿ ಹಾಕಿದ್ರು? ಅವ್ರನ್ನ ಜೈಲ್ನಾಗ ಹಾಕಿದ್ರು, ಸೆರೆಮನೆಯಲ್ಲಿ ಹಾಕಿದ್ರು. ಭಾಳ ಜನ ಹೆಂಗೆ ಗೊತ್ತಾ, ಇಲ್ಲಿ ಏನು ದೇವ್ರ ಸನ್ನಿಧಾನ ಇಲ್ಲಪ್ಪ, ಇದು ಸೆರೆಮನೆ. ಸೆರೆಮನೆನಾಗ ಯಾರು ಇರ್ತಾರೆ? ಕಳ್ಳರು, ಖದೀಮರು, ಪಿಕ್ ಪಾಕೆಟ್ ಮಾಡೋರು, ಹೌದಾ ಇಲ್ಲ, ಕೊಲೆಗಾರರು, ಅಂಥವ್ರೇ ಸೆರೆಮನೆಯಲ್ಲಿರೋದು. ಅಲ್ಲಿ ಆರಾಧನೆ ಮಾಡೋರು, ದೇವಜನರು, ದೇವರನ್ನು ಪ್ರೀತಿಸುವವರು, ಭಕ್ತಿವಂತರು, ಇವ್ರು ಯಾರನ್ನ ಇರ್ತಾರ ಸೆರೆಮನೆಯಲ್ಲಿ. ಭಾಳ ಜನ ಹೆಂಗೆ ಗೊತ್ತಾ, ಚ ಈ ನಮ್ಮ ಮನೆಗೆ ಭಾಳ ವಿಗ್ರಹಗಳಿದಾವೆ, ಈ ಮನೆಗೆ ಇಲ್ಲಿ ದೇವರ ಸನ್ನಿಧಾನ ಇಲ್ಲ. ನೀನು ಎಲ್ಲಿ ಇರ್ತೀಯೋ ಅಲ್ಲಿ ದೇವರ ಸನ್ನಿಧಾನ.
ಅಲ್ಲಿ ಅಂಧಕಾರ ಇರಬಹುದು, ನೀನು ದೇವರ ಮಗುವಾಗಿ ಕಾಲಿಟ್ಟಾಗ ನೀನು ಬೆಳಕಾಗಿ ಅಲ್ಲಿ ಇಡ್ತಾ ಇದ್ದಿ. ನೀನು ಕಾಲಿಟ್ಟಾಗ ಅಲ್ಲಿ ದುರಾತ್ಮಗಳು ಓಡುವಂಥದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ, ಆಮೆನ್. ದೇವರ ಸನ್ನಿಧಾನ ಹೊಸ ಒಡಂಬಡಿಕೆಯಲ್ಲಿ ಒಂದು ಸ್ಥಳದಲ್ಲ, ದೇವರ ಸನ್ನಿಧಾನ ಹೊಸ ಒಡಂಬಡಿಕೆಯಲ್ಲಿ ತನ್ನ ಜನರಲ್ಲಿ ಇರುವಂಥದ್ದಾಗಿದೆ. ಆದ್ರೆ ಪೌಲ ಸೀಲರ್ ಏನ್ ಮಾಡಿದ್ರು? ಹಂಗೆ ಹೇಳಿಲ್ಲ. ಕಳ್ಳರಿದ್ದಾರೆ, ಕದಿಮ್ರಿದ್ದಾರೆ, ಮೋಸ ಮಾಡೋರಿದ್ದಾರೆ, ಪಿಕ್ ಪಾಕೆಟ್ಗಳಿದ್ದಾರೆ, ಎಲ್ಲ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮೊಳಗೆ ವಾಸಿಸುವ ಪವಿತ್ರ ಆತ್ಮನಿದ್ದಾನೆ. ಅಲ್ಲೇ ಶುರು ಹಚ್ಕೊಂಡ್ರು ಅವರು. ಸ್ತುತಿ ಆರಾಧನಾ ಉಪರ್ ಜಾತಿ ಹೇ. ಕೈಗೆ ಬೇಡಿ ಹಾಕಾರ, ಅವ್ರಿಗೆ ಕಾಲಿಗೆ ಬೇಡಿ ಹಾಕಾರೆ, ಒಡ್ಸ್ಕೊಂಡಾರ ಅವರು, ಗಾಯಗಳಾಗಿದೆ, ನೋವಿದೆ. ಹೊರಗೆ ಎಷ್ಟನ್ನ ಹೊಡೆದಿರ್ಬೋದು, ನಮ್ಮ ಒಳಗಡೆ ವಾಸಿಸುವ ಪವಿತ್ರಾತ್ಮನು ನಮ್ಮ ಸಂಗಡ ಇರುವವನಾಗಿದ್ದಾನೆ. ಆಮೇನ್. ಏನಾಯ್ತು? ದೇವ್ರ ಸನ್ನಿಧಾನ ಅಲ್ಲಿತ್ತು. ಯಾರು ಹೊತ್ಕೊಂಡ್ಬಂದಿ ದೇವ್ರ ಸನ್ನಿಧಾನ? ಇವರೇ. ಆಮೇನ್. ಸೊ ನೀವು ಕೆಲ್ಸಕ್ಕೆ ಹೋಗ್ರಿ, ದೇವ್ರ ಸನ್ನಿಧಾನ ತೆಗೆದುಕೊಂಡು ಹೋಗ್ರಿ. ಅಲ್ಲಿ ಯಾವುದೇ ದುಷ್ಟ ಆತ್ಮಗಳು ಕೆಲಸ ಮಾಡ್ತಾ ಇರಲಿ, ನೀವು ಯೇಸುವಿನ ನಾಮದಲ್ಲಿ ಹೋಗ್ರಿ, ಕಾಲಿಡ್ರಿ, ಅವದೆಲ್ಲ ಬಂದು. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ದೇವರು ನಿಮ್ಮ ಒಳಗಡೆ ಇದ್ದಾನೆ. ಅಲ್ಲಿರೋದು ನಿಮ್ಮ ಮೇಲೆ ಯಾವ ನೀವು ನಿಮ್ಮ ನಂಬಿಕೆ ಭಾಳ ಇಂಪಾರ್ಟೆಂಟ್. ಸ್ವಲ್ಪ ಜನ ಅಲ್ಲೇನೋ ಆಗ್ತೈತೇನೋ, ನನಗೇನೋ ಆಗ್ತೈತೇನೋ, ನನಗೆ ಇರ್ತಾಗ್ತೈತೇನೋ. ನಿನ್ನ ನಂಬಿಕೆಯಿಂದ ನೀನು ನಂಬಿಕೆ ದೃಢವಾಗಿಲ್ಲ, ನಿನಗೆ ಗೊತ್ತಿಲ್ಲ ಸತ್ಯ, ಅದಕ್ಕೆ ಭಯ ಪಡ್ತಾ ಇದ್ದೀನಿ. ನೀನು ಲೋಕದಲ್ಲಿರುವವನಿಗಿಂತ ಪರಲೋಕದಲ್ಲಿರುವವನು ದೊಡ್ಡವನು ಅಂತ ಹೇಳ್ತಾನ? ನಿಮ್ಮೊಳಗಡೆ ಇರುವವನು ಪರಲೋಕದಲ್ಲಿರುವವನು ದೊಡ್ಡವನೇ. ಆದ್ರೆ ಆ ಪರಲೋಕದಲ್ಲಿರುವವನು ಇನ್ನೊಬ್ಬ ಸಹಾಯಕನು ಆತ ನಿಮ್ಮ ಒಳಗಡೆ ಬಂದಿದ್ದಾನೆ ಪ್ರಿಯರೇ. ಅದೇ ಯೇಸುಸ್ವಾಮಿ ಹೇಳ್ತಾ ಇದ್ದಿದ್ದು, ನಾನು ಹೋದ್ರೆ ಒಳ್ಳೇದು. ಏನು ಒಳ್ಳೇದು? ಪವಿತ್ರಾತ್ಮ ನಿಮ್ಮ ಒಳಗಡೆ ಬರ್ತಾನೆ. ಯೇಸುಸ್ವಾಮಿ ಯಾಕೆ ಹೇಳ್ದ ಗೊತ್ತಾ? ನಾನಾದ್ರೆ ಬರೀ ನಿಮ್ಮ ಜೊತೆಗಿರ್ತೀನಿ, ಆದ್ರೆ ಪವಿತ್ರಾತ್ಮನ್ ಬಂದ್ರೆ ನಿಮ್ಮ ಒಳಗಡೆ ಬರ್ತಾನೆ. ಹಲ್ಲೆಲೂಯ. ಯೇಸುಸ್ವಾಮಿ ಏನು ಶಿಷ್ಯರು ಕೇಳಿರ್ಬೋದು, ಏನು ಸ್ವಾಮಿ ನೀನು ಹೋದ್ರೆ ಏನು ಒಳ್ಳೇದಾಗ್ತದೆ? ಯೇಸುಸ್ವಾಮಿ ಹೇಳಿರ್ಬೋದು, ನಾನು ಬಂದ್ರೆ, ನಾನು ಇವು ಶರೀರದಲ್ಲಿ ಬಂದಿದ್ದೀನಿ, ನಾನು ಕಪೆರ್ನೌಮ್ನಲ್ಲಿದ್ರೆ ಬೆಥನಿಯಲ್ಲಿಲ್ಲ, ಬೆಥನಿಯಲ್ಲಿದ್ರೆ ಬೆತ್ಲೆಹೇಮ್ನಾಗಿಲ್ಲ, ಬೆತ್ಲೆಹೇಮ್ನಲ್ಲಿದ್ರೆ ನಾನು ಯೆರೂಸಲೇಮ್ನಲ್ಲಿಲ್ಲ, ಯೆರೂಸಲೇಮ್ನಲ್ಲಿದ್ರೆ ನಾನು ಸಮಾರ್ಯದಲ್ಲಿಲ್ಲ. ಆದ್ರೆ ಪವಿತ್ರಾತ್ಮನು ನಿಮ್ಮ ಒಳಗಡೆ ಬರುವುದಾದ್ರೆ, ನೀನು ಬಂಡಟ್ಟಿಗೆ ಹೋಗು, ಅಲ್ಲಿ ನಿನ್ನ ಜೊತೆಗೆ ಪವಿತ್ರಾತ್ಮನು. ನೀನು ಕುವೆಂಪು ನಗರ್ಗೆ ಹೋಗು, ಅಲ್ಲಿ ಪವಿತ್ರಾತ್ಮ ನಿನ್ನ ಜೊತೆಗೆ. ನೀನು ಬೆಲ್ಗಲ್ ಕ್ರಾಸ್ಗೆ ಹೋಗು, ಅಲ್ಲಿ ಪವಿತ್ರಾತ್ಮ ನಿನ್ನ ಜೊತೆಗೆ. ನೀನು ಕೋಟೆಗೆ ಹೋಗು, ಅಲ್ಲಿ ಪವಿತ್ರಾತ್ಮ ನಿನ್ನ ಜೊತೆಗೆ. ಅಲ್ಲಿ ನೀನು ಗುಗ್ಗರಟ್ಟಿಗೆ ಹೋಗು, ಅಲ್ಲಿ ಪವಿತ್ರಾತ್ಮನು ನಿನ್ನ ಜೊತೆಗೆ. ನೀನು ಶ್ರೀರಾಮ್ಪುರ ಕಾಲನಿಗೆ ಹೋಗು, ಅಲ್ಲಿ ಪವಿತ್ರಾತ್ಮ ನಿನ್ನ ಜೊತೆಗೆ. ಯಾವುದು ಒಳ್ಳೇದು ಹೇಳ್ರಿ? ಹಲ್ಲೆಲೂಯ. ಅದು ಅವಾಗ ಅರ್ಥ ಆಯ್ತು ಅವ್ರಿಗೆ, ಓಹೋ ಇದು ಒಳ್ಳೇದು. ಆಮೆನ್. ಆದ್ರೆ ನಮ್ಮೊಳಗಿರುವ ಪವಿತ್ರಾತ್ಮನ ಏನ್ ಮಾಡ್ತಾನೆ ನೋಡ್ರಿ, ಆ ಮುಂದೆ ನೋಡ್ರಿ, ರೋಮ 8:26. ಅದಕ್ಕೆ ನಿಮ್ಗೊಂದು ಗಮನ ಇರ್ಬೇಕು ಪ್ರಿಯರೇ, ಹಗಲಿರಲು ಪವಿತ್ರಾತ್ಮ ನನ್ನ ಜೊತೆಗಿದ್ದಾನೆ ಅನ್ನುವಂಥ ಅರಿವು ನಮಗಿರ್ಬೇಕು. ಅದಿದ್ರೆ ಏನಾಗ್ತದೆ ಗೊತ್ತಾ? ಆಟೋಮೆಟಿಕ್ ಲೈಫ್ ಚೇಂಜ್ ಆಗ್ತದೆ. ಪವಿತ್ರಾತ್ಮ ನನ್ನ ಜೊತೆಗಿದ್ದಾನಂದ್ರೆ ನನಗೆ ಅರಿವಿದ್ರೆ, ಇಲ್ಲಪ್ಪ ನಾನು ಏನನ್ನ ಮಾಡಿದ್ರೆ ಪವಿತ್ರಾತ್ಮನಿಗೆ ನೋವಾಗ್ತದೆ, ದುಃಖ ಆಗ್ತದೆ, ನಾನು ಮಾಡಬಾರ್ದು. ಈ ಅರಿವಿಲ್ದವ್ರು ಏನು ಮಾಡ್ತಾರೆ ಗೊತ್ತಾ? ಆಯ್ತವರ ಬಂದಾಗ ಮಾತ್ರ ಹಾಲೆಲೂಯಾ. ಮನೆಗೆ ಹೋಗಿದ್ದೆ ಹೆಂಡ್ತಿನ ಬೈತಾರೆ ಅವರು. ಇವಾಗನ್ನ ಹಾಲೆಲೂಯಾ ಅಂದಿ, ಹೆಂಡ್ತಿ ಅನ್ಕಂದು ಇವಾಗನ್ನ ಹಾಲೆಲೂಯಾ ಅಂದಿ, ಇವಾಗ ನೋಡಿದ್ರೆ ಬೇರೆ ಅಂತೀಯಲ್ಲೋ ಯಪ್ಪ. ಯಾಕೆ? ಅವ್ರು ಅನ್ಕೊಂಡ್ರು ಇಲ್ಲೇ ಆರಾಧನೆ ಮಾಡಿದೆ, ಪವಿತ್ರಾತ್ಮನ ಇಲ್ಲೇ ಬಿಟ್ಟೆ, ನಾನು ಬಂದ್ಬಿಟ್ಟೆ. ಆದರೆ ಪವಿತ್ರಾತ್ಮನ್ ಸದಾ ನನ್ನ ಜೊತೆಗಿದ್ದಾನೆ ಅನ್ನುವವನು ಏನಿರ್ತದೆ ಅರಿವು, ನಾನು ಪವಿತ್ರಾತ್ಮನನ್ನು ನಂದಿಸಬಾರ್ದು, ಪವಿತ್ರಾತ್ಮನನ್ನು ನಾನು ದುಃಖಿಸಬಾರ್ದು. ಕೆಲ್ಸಕ್ಕೆ ಹೋಗುವಾಗ ಪವಿತ್ರಾತ್ಮ ನನ್ನ ಜೊತೆಗಿದ್ದಾನೆ ಅನ್ನೋ ಕರೆಕ್ಟಾಗಿ ಕೆಲಸ ಮಾಡ್ತಾನ ಅವನು. ರೈಟ್? ಯಜಮಾನ್ ನೋಡ್ತಾ ಇದ್ದಾನ? ಇಲ್ಲ, ನೋಡಲ್ಲ ಅವನು. ಪವಿತ್ರಾತ್ಮನಿದ್ದಾನೆ, ಆತನ ನಾನು ಮೆಚ್ಚಿಸ್ಬೇಕು. ಜೀವಿತ ಚೇಂಜ್ ಆಗ್ತದೆ. ಪರಿಶುದ್ಧವಾದ ಜೀವಿತ ಜನರು ಯಾಕೆ ಗೊತ್ತಾ ಜೀವಿಸ್ತಾ ಇಲ್ಲ? ಪವಿತ್ರಾತ್ಮನು ಸದಾ ಅವರ ಸಂಗಡ ಇದ್ದಾನೆ ಅನ್ನುವಂಥ ಅರಿವು ಅವರಿಗಿಲ್ಲ. ಆಮೆನ್. ಓಕೆ. ಆದ್ರೆ ಪ್ರಾರ್ಥನೆ ಇಲ್ಲಿ ಬರೋದು, ಮತ್ತು ಪವಿತ್ರಾತ್ಮನ ನಮ್ಮ ಜೊತೆಗಿದ್ರೆ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕಪ್ಪ? ಪ್ರಾರ್ಥನೆ ಅಂದ್ರೆ ಭಿಕ್ಷೆ ಬೇಡೋದಲ್ಲ. ಪ್ರಾರ್ಥನೆ ಡೆಫಿನಿಷನ್ ಚೇಂಜ್ ಮಾಡ್ಕೊಳ್ರಿ ಇವತ್ತಿಂದ.
ಪ್ರಾರ್ಥನೆ ಭಾಳ ಜನ ಕೇಳಿಸ್ಕೊಡ್ರಿ, ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ. ಪ್ರಾರ್ಥನೆ ಭಾಳ ಜನಗೆ ಏನು ಗೊತ್ತಾ, ನಾನು ಕ್ರೈಸ್ತವನಪ್ಪ, ದೇವ್ರು ನಂಬಿನಿ. ನಾನು ಮೊದಲು ಯೇಸುಸ್ವಾಮಿ ನಂಬಕ್ಕಿಂತ ಮುಂಚೆ ಪ್ರತಿ ಶನಿವಾರ ಆ ಗುಡಿಗೆ ಹೋಗ್ತಿದ್ದೆ, ಸೋಮವಾರ ಇಲ್ಲಿ ಹೋಗ್ತಿದ್ದೆ, ಮಂಗಳವಾರ ಇಲ್ಲಿ ಹೋಗ್ತಿದ್ದೆ, ಇವಾಗ ಆಯ್ತವಾರ ಇಲ್ಲಿಗೆ ಹೋಗ್ಬೇಕು. ಬೆಳಿಗ್ಗೆ ಎದ್ದು ನಾನು ಅವಾಗ ಟಂಗ 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 ಅಂತಿದ್ದೆ, ಇವಾಗ ಎಸಪ್ಪ 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 ಅಂತ ನಾವು ಹಂಗೆ ಅಂದ್ಕೊಳ್ತೀವಿ, ನಮ್ಮ ಡ್ಯೂಟಿ ಅಂದ್ಕೊಳ್ತೀವಿ. ನಾವು ಪ್ರಾರ್ಥನೆ ಅಂದರೆ ಏನೋ ನಾವು ಮಾಡಬೇಕಾದಂಥ ಒಂದು ಜವಾಬ್ದಾರಿ ಅಂದ್ಕೊಳ್ತೇವೆ. ಇವತ್ತು ಮಾಡಿಲ್ಲ ಅಂದರೆ ಏನೋ ಆಗ್ಬಿಡ್ತೈತಿ, ಕೆಟ್ಟದಾಗ್ಬಿಡ್ತೈತಿ. ಭಾಳ ಜನ ಪ್ರಾರ್ಥನೆ ಮನೋಭಾವನೆ ಇದು. ಬಟ್ ಪ್ರಾರ್ಥನೆ ಯಾಕೆ ಮಾಡ್ಬೇಕು ಗೊತ್ತಾ? ಈ ನಮ್ಮ ಜೊತೆಗಿರುವ ಪವಿತ್ರಾತ್ಮನ ಸಂಗಡ ಸಹವಾಸ ಮಾಡಲಿಕ್ಕಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ಪಕ್ಕದಲ್ಲಿ ಸ್ನೇಹಿತನ ಇಟ್ಕೊಂಡು ಮಾತಾಡೇ ಇಲ್ಲ ಅಂದರೆ ಹೆಂಗೆ? ಇಗ್ನೋರ್ ಮಾಡಿದ್ರೆ, ಅವ್ರಿದ್ರು ಸ್ವಲ್ಪ ಜನ ಮೇಲೆ ಸಿಟ್ಟಿದ್ರೆ ಏನು ಮಾಡ್ತೀವಿ? ಅವ್ರಿದ್ರು ಮಾತಾಡೋದಿಲ್ಲ, ಅವ್ರು ನೋಡೋದಿಲ್ಲ, ಅವ್ರ ಕಡೆ ಇರೋದಿಲ್ಲ, ಅವ್ರು ಹಿಂಗೆ ಬಂದ್ರೆ ಹಿಂಗೆ ತಿರುಗ್ತೀವಿ. ಇರ್ತಾರ ಅವರಲ್ಲಿ ಅಲ್ಲ, ಇವ್ರಿಗೆ ಪ್ರೈಸ್ ಲಾರ್ಡ್ ಅಂದ್ರೆ ಹಿಂಗೆ ತಿರ್ಕೊಂಡು ಹೋಗ, ಅವ್ರು ಆ ಕಡೆಗೆ ಇದ್ದಾರೆ. ಅವರು ಎಲ್ಲರಿಗೂ ಅರ್ಥ ಆಗ್ತೈತೆ ನೋಡಿ ಇಷ್ಟೋರಿ. ಅವ್ರು ಐದರಲ್ಲಿ ಆದರೆ ಅವ್ರು ಅನ್ಕೊಂಡ ನೋಡಿ ನೋಡಿ ಹಂಗೆ ಹೋಗ್ತಾನೆ ನೋಡ, ಅವನ್ನ ನೋಡ್ದಂಗೆ ಮಾಡ್ತಾನೆ ನೋಡ್ದ. ಭಾಳ ಜನ ಪವಿತ್ರಾತ್ಮನ ಇದ್ದಾನೆ ನಮ್ಮ ಜೊತೆ, ನಾವು ಅನ್ಕೊಳ್ತೀವಿ ಆತನ ಜೊತೆಗಿಲ್ಲ ಅಂತ. ರೈಟ್? ಪ್ರಾರ್ಥನೆ ಯಾಕೆಂದ್ರೆ ಸಹವಾಸ. ಪ್ರಾರ್ಥನೆ ಯಾಕಂದ್ರೆ ಬರೀ ಮಾತಾಡೋದಲ್ಲ. ನಾವು ವಿಶ್ವಾಸಿಗಳು, ಚಿಕ್ಕ ವಿಶ್ವಾಸಿಗಳಾಗಿರುವಾಗ ಪ್ರಾರ್ಥನೆ ಅಂದರೆ ದೇವ್ರ ಹತ್ರ ಮಾತಾಡೋದು. ನಿಂದು ಏನು ಕಷ್ಟ ಸುಖ ದುಃಖ ಆಯಿತು ದೇವ್ರ ಹತ್ರ ಮಾತಾಡೋ. ಅವ್ರು ಅದೇ ಡೆಫಿನೇಷನ್ ಆಗಿದ್ದಾರೆ ಭಾಳ ಜನ. ದೇವ್ರೇ ನಂಗೆ ತಲೆನೋವು, ದೇವ್ರೇ ನಂಗೆ ಕಾಲು ನೋವು, ದೇವ್ರೇ ನನಗೆ ಬೆನ್ನೋವು, ದೇವ್ರೇ ನನಗಿದು. ದೇವ್ರು ಹೇಳ್ತಾನೆ, ಯಪ್ಪ ಇಲ್ಲಿ ಬಾ, ಸ್ವಲ್ಪ ಕುಂದ್ರು, ನಾನು ನಿನ್ನ ಹತ್ರ ಮಾತಾಡಬೇಕು, ನನ್ನ ಪ್ರೀತಿನ ನಾನು ನಿನಗೆ ವ್ಯಕ್ತಪಡಿಸ್ಬೇಕು. ನಾನು ಹೇಳೋದು ಸ್ವಲ್ಪ ಕೇಳು, ನಾನು ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಉದ್ದೇಶ ಇಟ್ಟಿದ್ದೀನಿ, ಕೇಳಿಸ್ಕೊ. ಅರ್ಥ ಆಯ್ತಾ? ಸೊ ಅದಕ್ಕೆ ಪ್ರಾರ್ಥನೆ ಅಂದರೆ ಬರೀ ಒಂದು ಡ್ಯೂಟಿ ಮಾಡ್ದಂಗೆ ಮಾಡೋದಲ್ಲ. ಆ ಸಹವಾಸ, ಸ್ನೇಹವನ್ನು, ಆಪ್ತವಾದಂಥ ಸಂಬಂಧವನ್ನು ದೇವರ ಹತ್ರ ನಾವು ಇಟ್ಟುಕೊಳ್ಳುವಂಥದ್ದು. ಹಲ್ಲೆಲೂಯಾ. ಅದಕ್ಕೆ ಮೊಬೈಲ್ ಆಫ್ ಮಾಡಬೇಕು, ಅದಕ್ಕೆ ಟಿ ವಿ ಆಫ್ ಮಾಡಬೇಕು, ಅದಕ್ಕೆ ಕಣ್ಣು ಮುಚ್ಚಬೇಕು, ಅದಕ್ಕೆ ಕೆಲವು ಸಂಗತಿಗಳನ್ನ ನಾವು ಮುಚ್ಚಬೇಕು. ಇದು ನನ್ನ ಜೊತೆಗಿರುವ ಪವಿತ್ರಾತ್ಮನ ಸಂಗಡ ನಾನು ಸಹವಾಸ ಮಾಡಿ ಆತನ ಸ್ವರ ನಾನು ಕೇಳಿಸ್ಕೊಳ್ಬೇಕು. ಪ್ರಾರ್ಥನೆ ಅಂದರೆ ಬರೀ ಮಾತಾಡೋದಲ್ಲ, ಪ್ರಾರ್ಥನೆಯಲ್ಲಿ ಕೇಳಿಸ್ಕೊಳ್ಳೋದು ಕೂಡ. ಸ್ವಲ್ಪ ಜನ ಇರ್ತಾರೆ ಬರೀ ಮಾತು, ಅವ್ರ ಹತ್ರ ಒಂದು 5 ನಿಮಿಷ ಮಾತಾಡ್ರೆ ನಮಗೆ ಮಾತಾಡೋಕ್ಕೆ ಬಿಡಲ್ಲ ಅವರು. ಒಳಗೆ ಅನ್ಕೊಂಡಿರ್ತೀನಿ, ಯಾವಾಗ ಬಾಯಿ ಮುಚ್ತೀರಪ್ಪ, ನಾನು ಸ್ವಲ್ಪ ಹೇಳ್ಬೇಕು, ನಾನು ಹೇಳೋದು ಕೂಡ ಕೇಳ್ರಿ. ಸ್ವಲ್ಪ ಜನ ಹಂಗೆ ಲಿಸ್ಟ್ ಇಟ್ಕೊಂತಾರೆ. ಪಾಯಿಂಟ್ 1, ಪಾಯಿಂಟ್ 2, ಪಾಯಿಂಟ್ 3, ಪಾಯಿಂಟ್ 4, ಇದಕ್ಕಾಗಿ ನಂಗೆ ದುಡ್ಡು ಬೇಕು, ನನಗೆ ಅದು ಬೇಕು, ನನಗೆ ಅದು ಬೇಕು, ಅದು ಬೇಕು. ಆಮೇಲೆ ದೇವ್ರು ಹೇಳ್ತಾರೆ, ಹೋಗೇ ಬಿಟ್ಟ. ನಿನಗೆ ಉದ್ದೇಶ ಇಟ್ಟಿದ್ದೆ, ನಿಂಗೆ ಸಂಕಲ್ಪ ಇಟ್ಟಿದ್ದೆ, ನಿನ್ನ ದೊಡ್ಡ ದೊಡ್ಡ ಪ್ಲ್ಯಾನ್ ಇಟ್ಟಿದ್ದೆ, ನಾನು ಇದು ಮಾಡಬೇಕು. ಏನು ಕೇಳಿಸ್ಕೊಂಡಿಲ್ಲಲ್ಲ ನೀನು. ನಿನ್ಗೆ ಏನು ಕೇಳಿದ್ದೆ ಅದು ಕೊಡಬೇಕಂತಿದ್ದೆ, ಇಸ್ಕೊಂಡಂಗೆ ಹೋಗ್ಬಿಟ್ಟು ನೀನು ಕಾಲಿಂಗ್ ಬೆಲ್ ಹೊಡೆದು ಬಾಗಿಲು ತೆಗಿಯೋಕ್ಕಿಂತ ಮುಂಚೆ ಹೋಗ್ಬಿಟ್ಟು. ಎಲ್ಲರೂ ಹೇಳ್ರಿ, ಪ್ರಾರ್ಥನೆ ಅಂದರೆ ಸಹವಾಸ, ಪ್ರಾರ್ಥನೆ ಅಂದರೆ ಅನ್ಯೋನ್ಯತೆ, ಪ್ರಾರ್ಥನೆ ಅಂದರೆ ದೇವರ ಹತ್ರ ಸ್ನೇಹ ಬೆಳೆಸಿಕೊಳ್ಳುವುದು, ಪ್ರಾರ್ಥನೆ ಅಂದರೆ ದೇವರ ಸ್ವರ ಕೇಳುವುದು. ಹಿಂಗೆ ಮಾಡ್ರಿ ಪ್ರಾರ್ಥನೆ. ಅವಾಗ ನಿಮ್ಮ ಪ್ರಾರ್ಥನೆ ಬೋರ್ ಅನ್ಸಲ್ಲ, ಎದ್ದು ಬರೋ ಕಷ್ಟ ಆಗ್ತದೆ ನಿಮಗೆ. ಆಮೇಲೆ ಮೋಸೆ ಹೋದ ಬೆಟ್ಟದ ಮೇಲೆ. ಯಾಕೆ ಹೋದ ಮೋಸೆಗೆ? ಅಲ್ಲಿ ಯಾವ ಅದ್ಭುತ ಕಾರ್ಯ ಬೇಕಿದ್ದಿಲ್ಲ. ಅವ್ರು ನೀರು ಕುಡ್ದಿದ್ರು, ಮನ್ನಾ ತಿಂದಿದ್ರು, ಕೆಂಪು ಸಮುದ್ರ ವಿಭಜನೆ ಆಗಿತ್ತು, ಎಲ್ಲ ತಿಂದಿದ್ರು. ಮೋಸೆ ಅಂದ, ಹಬ್ಬ ಇವ್ರು ಸುಮ್ಮನೆ ಇದ್ದಾರೆ, ಇವಾಗ ನಾನು ಹೋಗ್ತೀನಿ ದೇವ್ರ ಹತ್ರ. ಯಾಕೆ ಬಂದಿ ಅಂದ ದೇವರು. ಮನ್ನಾ ಬೇಕಾ? ಏನು ಬೇಡ ಸ್ವಾಮಿ, ನಿನ್ನ ಮುಖವ ಕಾಣಬೇಕು. ಮೋಸೆ ಹಾಡಾಡಿರ್ಬೋದು, ಇನ್ನೂ ನಿನ್ನ ಅರಿಯಬೇಕು, ನಿನ್ನ ಬಳಿ ಸೇರಬೇಕು, ನಿನ್ನ ತಿಳ್ಕೊಂಡಿನಿ, ಆದರೆ ಇನ್ನೂ ನನ್ನ ಸ್ನೇಹ ಬೆಳಿಬೇಕು. ಬೇರೆ ಯಾವ ಉದ್ದೇಶದಿಂದ ಬಂದಿಲ್ಲ ನಾನು. ನೀನು ಎಷ್ಟು ಅದ್ಭುತನು,
ನೀನು ಎಷ್ಟು ಮನೋಹರನು, ಎಷ್ಟು ರಮ್ಯವಾದಂಥ ದೇವರು, ಎಷ್ಟು ನನ್ನನ್ನು ಪ್ರೀತಿಸ್ತಿ ಸ್ವಾಮಿ, ಎಷ್ಟು ನಾನು ನಿನ್ನ ಜೊತೆಗಿರ್ಬೇಕು, ನಾನು ನಿನ್ನನ್ನು ತಿಳ್ಕೊಳ್ಬೇಕು. ಅದು ಪ್ರಾರ್ಥನೆ. ಅವಾಗ 40 ದಿನಗಳು ಕೂಡ ಅಲ್ಲಿ ನೀರು ಊಟ ಇಲ್ದಂಗೆ ಇರ್ಲಿಕ್ಕೆ ಆಗ್ತದೆ. ಇದು ಏನೋ ಬರಬೇಕಪ್ಪ, ನಾನು ಬಂದಿಲ್ಲ ಅಂದರೆ ಪಾಸ್ಟರ್ ಪುಟ್ಟ ಕೇಳ್ತಾರಪ್ಪ, ಇಲ್ಲಾಂದ್ರೆ ಅನಿಲ್ ಅಣ್ಣ ಕೇಳ್ತಾರಪ್ಪ, ಇವ್ರು ಕೇಳ್ತಾರ ಅಂತ ಬಂದರೆ ನಿನಗೆ ಯಪ್ಪ ಯಾವಾಗ ಮುಗಿತತೋ ಯಪ್ಪ, ಯಾವಾಗ ಆಗ್ತತೋ ಯಪ್ಪ, ಈ ಗಡಿಯಾರ ಓಡುವಲ್ದಲ್ಲೋ ಯಪ್ಪ, ಈ ಮನುಷ್ಯ ನಿಲ್ಲಿಸುವಲ್ಲೋ ಯಪ್ಪ. ಫ್ರೆಂಡ್ಶಿಪ್ ಇದ್ರೆ, ಸ್ನೇಹ ಇದ್ರೆ, ಅವಾಗ 1 ಗಂಟೆ ಆಯ್ತಾ, ಎಷ್ಟೊತ್ತು ಮಾತಾಡಿವೆ ನಾವು. ಯಾಕೆ? ಅದು ಲವ್, ಅದಕ್ಕೆ ನೋವು ಆಗಲ್ಲ. ಇಲ್ಲದೆ ನೋವು ಯಾವಾಗ ನಿನಗೆ ದೇವರ ಮೇಲೆ ನೋವಾ ಲವ್ವಾ? ಪ್ರಾರ್ಥನೆ ನಿನಗೆ ನೋವಾ ಲವ್ವಾ? ನೋಡ್ಬೇಕು, ಆಕ್ಷನ್ನ ಕಾಣ್ಬೇಕು. ಹಲ್ಲೆಲೂಯ. ಲವ್ ಇರಬೇಕು, ಅವಾಗ ನೋವಾಗಲ್ಲ. ಹಲ್ಲೆಲೂಯ. ಕಾಟಾಚಾರಕ್ಕೆ ಮಾಡಿಯ ನೋವೇ ಅದು. ಬಟ್ ನನ್ನ ಪ್ರಾರ್ಥನೆ, ನಾನು, ನೀವು, ನೀವೆಲ್ಲರೂ ಗಂಡಸರು, ಪುರುಷರು, ಯೌವನಸ್ಥರು, ಸ್ತ್ರೀಯರು ದೇವರನ್ನು ಪ್ರೀತಿಸುವಂಥ ವ್ಯಕ್ತಿಗಳು ನಾವು ಆಗಬೇಕು ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಸಭೆಯಲ್ಲಿ ದೇವರನ್ನು ಪ್ರೀತಿಸುವವರಾಗಿರಬೇಕು. ಆಮೇನ್. ಅಂಥವ್ರಿಗೆ ಏನು ಮಾಡ್ತಾನೆ ದೇವರು? ಸೀಕ್ರೆಟ್ಸ್ ಹೇಳ್ತಾನೆ. ನಿನಗೆ ಹೇಳ್ತೇನೆ ಬಾ, ನಿನಗೆ ಹೇಳ್ತೀನಿ ಬಾ, ನಿಂಗೆ ಗೊತ್ತಿಲ್ಲಲ್ಲ ಅಂಥವ್ರು ದೇವ್ರ ಸ್ವರ ಕೇಳ್ತಾರೆ. ತನ್ನ ಹೃದಯ ಬಿಚ್ಚಿ ಮಾತಾಡ್ತಾನೆ. ನೀನು ಹೃದಯ ಬಿಚ್ಚಿ ಮಾತಾಡಿದ್ರೆ ಆತನ ಹೃದಯ ಬಿಚ್ಚಿ ಮಾತಾಡ್ತಾನೆ. ನೀನು ರೇಷನ್ ಶಾಪ್ ಹೋದ್ರೆ 1 kg ಬೇಳೆ, 1 kg ಬೆಲ್ಲ, 1 kg ಬೆಲ್ಲ ಪ್ರೇಯರ್ ರಿಕ್ವೆಸ್ಟ್ ನೀನು ಹಂಗೆ ಇಟ್ಕೊಂಡು ಹೋದ್ರೆ ಭಾಳ ಜನಕ್ಕೆ ಪ್ರಾರ್ಥನೆ ಹಂಗೆ. ಆದರೆ ಪವಿತ್ರಾತ್ಮನ ಜೊತೆಗೆ ಸಹವಾಸ ಮಾಡಿದಾಗ ಇಲ್ಲಿ ನೋಡ್ತದೆ, ಆತನು ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಪವಿತ್ರಾತ್ಮನ ಏನು ಮಾಡ್ತಾನೆ? ಸಹಾಯ ಮಾಡುತ್ತಾನೆ. ಆಮೆನ್. ನೆಕ್ಸ್ಟ್ ನೋಡ್ರಿ, ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಎಲ್ಲರೂ ಹೇಳ್ರಿ, ಪವಿತ್ರಾತ್ಮನು ತಾನೇ. ಅಲ್ಲಿ ಪೌಲನು ಒತ್ತಾಯ ಕೊಡ್ತಾ ಇದ್ದಾನೆ, ಅಂಡರ್ಲೈನ್ ಮಾಡ್ತಾನೆ. ತಾನೇ ಅಂದರೆ ಅರ್ಥ ಏನು? ನಾನು ಮೊನ್ನೆ ಎಲ್ಲೋ ಒಂದು ಕಡೆ ಒಂದು ಇದರಲ್ಲಿದ್ವಿ, ಯಾವ ಫಂಕ್ಷನಲ್ಲಿ ಇರುವಾಗ ಅಲ್ಲಿ ನಿಂತು ನಾನು ಊಟ ಬಡಿಸ್ತಾ ಇದ್ದೆ. ರೈಟ್, ಊಟ ಬಡಿಸ್ತಾ ಇದ್ರೆ ಅವರು, ಅರೇ ಪಾಸ್ಟ್ರೇ ನೀವೇ ಊಟ ಬಡಿಸ್ತಾ ಇದ್ದೀರಿ ಅಂತ. ಅದರಲ್ಲಿ ಏನಿದೆ ಅಂತ. ಬಟ್ ಅವ್ರಿಗೇನು ಅನಿಸ್ತು? ನಮಗೆ ವಾಕ್ಯದಲ್ಲಿ ಬೆಳೆಸಿದವರು, ನಮಗೆ ಕಲಿಸಿದವರು, ನಮಗಿದು ಮಾಡಿದವರು ಅವರೇ ಬಡಿಸ್ತಾರೆ. ಹಂಗೆ ಇಲ್ಲಿ ಏನು ಹೇಳ್ತಾನಂದ್ರೆ, ಪೌಲನ್ ಏನು ಹೇಳ್ತಾನಂದ್ರೆ, ನಿನಗೆ ಪ್ರಾರ್ಥನೆ ಮಾಡೋರು ಯಾರು, ಹೆಂಗೆ ಸಹಾಯ ಮಾಡೋದಂದ್ರೆ ಪವಿತ್ರಾತ್ಮನು ತಾನೇ. ಪವಿತ್ರಾತ್ಮನು ತಾನೇ, ಬೇರೆಯವ್ರ ಕೈಯಲ್ಲ. ಇಲ್ಲಿ ಸಮುವೇಲನ ಪ್ರಾರ್ಥನೆ ಮಾಡೋದಲ್ಲ, ಮೋಶೆ ಪ್ರಾರ್ಥನೆ ಮಾಡೋದಲ್ಲ, ಇಲ್ಲಿ ಎಲಿಯ ಪ್ರಾರ್ಥನೆ ಮಾಡೋದಲ್ಲ, ಇಲ್ಲಿ ಬೇರೆ ಯಾರೋ ಅಭಿಷಿಕ್ತ ದೇವ ಸೇವಕರು ಪ್ರಾರ್ಥನೆ ಮಾಡೋದಲ್ಲ. ಆದರೆ ಅವರೆಲ್ಲರನ್ನು ಅಭಿಷೇಕಿಸಿದ ಪವಿತ್ರಾತ್ಮನು ತಾನೇ. ಹಲ್ಲೆಲೂಯ. ನಾವು ಭಾಳ ಸರಿ ಇಷ್ಟಪಡ್ತೀವಿ, ಯಾರನ್ನ ಅಭಿಷಿಕ್ತರು ಬಂದರೆ ಅವ್ರು ನಮಗೆ ಪ್ರಾರ್ಥನೆ ಮಾಡಬೇಕು, ಅವ್ರು ನಮ್ಮ ಮೇಲೆ ಕೈ ಇಡಬೇಕು, ಅವ್ರು ನಮಗಾಗಿ ಪ್ರಾರ್ಥನೆ ಮಾಡಬೇಕು, ಪ್ರೇಯರ್ ರಿಕ್ವೆಸ್ಟ್ಗಳು ಕೊಡ್ತೀವಿ. ಆದರೆ ಇಲ್ಲಿ ಯಾರು ಆ ಮನುಷ್ಯ ಈ ಮನುಷ್ಯ ಅಭಿಷಿಕ್ತನೂ ಅಲ್ಲ, ಆದರೆ ಪವಿತ್ರಾತ್ಮನು ತಾನೇ. ಹಲ್ಲೆಲೂಯ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಶಕ್ತಿಯನ್ನು ನೋಡಿ ನಮಗೆ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ನಾವು ಪ್ರಾರ್ಥನೆ ಅಂದರೆ ಬರೀ ಮಾತು ಅಂದ್ಕೊಳ್ತೀವಿ. ಕೆಲವು ವಿಧವೆ ಪ್ರಿಯರೇ, ಈ ಮಾತಿಂದ ನಾವು ವ್ಯಕ್ತಪಡಿಸ್ಲಿಕ್ಕೆ ಆಗುವುದಿಲ್ಲ. ಹೌದಲ್ಲ? ಸ್ವಲ್ಪ ಜನ ಒಂದೊಂದ್ಸರಿ ಏನಾರ ದಣದಿದ್ರೆ ಕುತ್ಕೊಂತಾರೆ ಅಂತಾರೆ. ಇದು ಮಾತಿಲ್ಲದ ನರಳಾಟ, ಒಳಗೇನೋ ಇರ್ತದೆ. ಆದರೆ ಮಾತಿಲ್ಲದೆ ಅದನ್ನೇನು ಮಾಡ್ತಾರೆ ಅವರು? ವ್ಯಕ್ತಪಡಿಸುವವರಾಗಿದ್ದಾರೆ. ಕೆಲವು ಸಂಗತಿಗಳು ನಿನ್ನ ಜೀವಿತದಲ್ಲಿ ಇದೆ ಪ್ರಿಯರೇ, ನೀನು ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಕೆಲವು ಉದ್ದೇಶಗಳು ಪವಿತ್ರಾತ್ಮನು ನಿಮ್ಮ ಆತ್ಮದಲ್ಲಿ ಹಾಕಿದ್ದಾನೆ, ನೀವು ಅದು ಯಾರ ಹತ್ರ ಹೇಳೋಕ್ಕಾಗಲ್ಲ, ಅದು ವ್ಯಕ್ತಪಡಿಸೋಕ್ಕಾಗಲ್ಲ. ನಿಮ್ಮ ಹತ್ರ ಅದು ಹೇಳಲಿಕ್ಕೆ ಪದಗಳು ಕೂಡ ಇಲ್ಲ, ಅದನ್ನು ವಿವರಿಸಲಿಕ್ಕೆ ನಿಮಗೆ ಪದಗಳು ಇಲ್ಲ ಪ್ರಿಯರೇ. ಆದರೆ ಪವಿತ್ರಾತ್ಮನು ಬಂದು ಸಹಾಯ ಮಾಡ್ತಾನೆ.
ಹೆಂಗಂದ್ರೆ ಮಾತಿಲ್ಲದ ನರಳಾಟದಿಂದ, ಅದನ್ನೇ ನಾವು ಅನ್ಯ ಭಾಷೆ ಅಂತ ಹೇಳೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನ್ಯ ಭಾಷೆಯಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ಅದು ನಿಮ್ಮ ಬುದ್ಧಿಯಿಂದ ಬರುವಂಥ ಮಾತಲ್ಲ. ಅದು ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ, ತೆಲುಗಲ್ಲಿ, ಹಿಂದಿಯಲ್ಲಿ, ಮರಾಠಿಯಲ್ಲಿ ನೀವು ಮಾಡುವಂಥ ಪ್ರಾರ್ಥನೆ ಅಲ್ಲ. ಅದು ಪವಿತ್ರಾತ್ಮನು ನಿಮ್ಮ ಆತ್ಮಕ್ಕೆ ಕೊಡುವಂಥ ಭಾಷೆ. ಅದು ಆತ್ಮನ ಭಾಷೆ, ಅದು ಅಂತರ್ಯದ ಭಾಷೆ, ಅದು ದೇವರ ಹೃದಯದ ಭಾಷೆ. ಆಮೇನ್. ದೇವರು ಹೇಳ್ತಾನೆ, ನಾನು ನಿಮಗೆ ಎಂಥ ಪ್ಲಾನ್ ಇಟ್ಟಿದ್ದೀನಂತೆ, ನಾನು ನಿಮಗೆ ಎಂಥ ಸಂಕಲ್ಪ ಇಟ್ಟಿದ್ದೀನಿ ಅಂದರೆ, ಈ ಭೂಮಿಯಲ್ಲಿರುವ ಯಾವ ಭಾಷೆ ಕೂಡ ಅದನ್ನು ವಿವರಿಸ್ಲಿಕ್ಕೆ ಆಗೋದಿಲ್ಲ. ನಾವು ಕೆಲವು ಹಾಡುಗಳು ಆಡ್ತೀವಲ್ಲ, ವಿವರಿಸಲಾಗದೇ ಇರುವಂಥ ಕೆಲವು ಹಾಡುಗಳು ಆಡ್ತೀವಲ್ಲ. ಯಾಕೆ? ನಮಗೆ ವರ್ಣಿಸಲಾಗದ, ಅದನ್ನ ವರ್ಣಿಸಕ್ಕಾಗಲ್ಲ, ಪದಗಳು ಇಲ್ಲ ನಮ್ಮ ಹತ್ರ. ದೇವ್ರು ಹೇಳ್ತಾನೆ, ನಾನಿದ್ದೀನಿ ಬಾ. ಓ ರಾಬಾ ಶಾಖಾಚಾರ ಬಾ ರಬಾ ಅನ್ನುವಾಗ ನಿನಗೆ ಏನಾಗ್ತದಲ್ಲಿ? ಆ ಭಾಷೆ ಯಾರು ಕೊಡ್ತಾ ಇದ್ದಾರೆ ನಿನಗೆ? ಪವಿತ್ರಾತ್ಮನು ಕೊಡ್ತಾ ಇದ್ದಾನೆ. ನಿಮ್ಮ ಆತ್ಮಕ್ಕೆ ಕೊಡ್ತಾ ಇದೆ. ನಿಮ್ಮ ಆತ್ಮದಿಂದ ನೀವು ಆ ಹೊಸ ಭಾಷೆಯನ್ನು, ಅನ್ಯ ಭಾಷೆಯನ್ನು, ವಾಣಿಗಳಲ್ಲಿ ನೀವು ಪ್ರಾರ್ಥಿಸುವಾಗ ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಇಲ್ಲಿ ಯಾರು ಯಾರಿಗಾಗಿ ಬೇಡಿಕೊಳ್ತಾ ಇದ್ದಾರೆ? ಪವಿತ್ರಾತ್ಮನು ನಮಗಾಗಿ ಬೇಡಿಕೊಳ್ತಾನೆ. ನಾವು ಹೇಳ್ಬೋದು, ಏನಾಗ್ತೈತಪ್ಪ, ಏನಂತ ಪ್ರೇಯರ್ ಮಾಡಬೇಕಪ್ಪ, ನನ್ನ ಜೀವನದಲ್ಲಿ ದೇವ್ರ ಚಿತ್ತ ಏನಪ್ಪ, ದೇವ್ರ ಉದ್ದೇಶ ಏನಪ್ಪ? ಪವಿತ್ರಾತ್ಮ ಹೇಳ್ತಾನೆ, ಅಷ್ಟ್ಯಾಕೆ ತಲೆ ಕೆಡಿಸ್ಕೊಂತಿ? ನಾನು ಇದೀನಲ್ಲ, ನಾನು ನಿನ್ನ ಸಹಾಯಕನಲ್ಲ, ನನಗೆಲ್ಲ ಗೊತ್ತಲ್ಲ. ದೇವ್ರು ನಿನ್ನ ಜೀವನದಲ್ಲಿ ಏನು ಉದ್ದೇಶ ಇಟ್ಟಿದ್ದ, ನಾನು ದೇವರೇ, ನನಗೂ ಗೊತ್ತಲ್ಲ. ನನಗೆ ಅನುಮತಿ ಕೊಡು, ಮತ್ತೆ ನನ್ನ ಸಹಾಯ ತಗೋ. ಹಲ್ಲೆಲೂಯಾ. ನೀನು ಯಾವಾಗ ಆತನಿದ್ದಾನೆ, ನೀನು ಸಹಾಯ ತೆಗೆದುಕೊಂಡಾಗ ಮಾತಿಲ್ಲ ನರಳಾಟದಿಂದ ನಮಗೋಸ್ಕರ ಏನು ಮಾಡ್ತಾನೆ? ಬೇಡಿಕೊಳ್ತಾನೆ. ಮನುಷ್ಯರು ಪ್ರಾರ್ಥನೆ ಮಾಡಿದ್ರೇನೆ ದೇವರು ಉತ್ತರ ಕೊಡ್ತಾನಂತೆ. ಇನ್ನು ಪವಿತ್ರಾತ್ಮನು ತಾನೇ ನಿನಗೋಸ್ಕರ, ನನಗೋಸ್ಕರ ಬೇಡಿಕೊಳ್ಳುವಾಗ ತಂದೆಯಾದ ದೇವರು ಆ ಪ್ರಾರ್ಥನೆಗೆ ಇಲ್ಲ ಅಂತ ಹೇಳ್ತಾನಾ? ಇಲ್ಲ, ಹೇಳಲ್ಲ. ಮುಂದೆ ನೋಡ್ರಿ ಏನು ಹೇಳ್ತದೆ, ಇದನ್ನು ನೋಡಿ ನಾವು ಮುಗಿಸೋಣ. 27ನೇ ವಚನ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ. ಯಾರಿಗೆ? ದೇವರೆಂತದ ಗೊತ್ತಾ? ನೀನು ಅನ್ಕೊಂಡಿದ್ದು ಯಾರಿಗೆ ಗೊತ್ತಿಲ್ಲ, ನನ್ನ ಹೆಂಡತಿಗೆ ಗೊತ್ತಿಲ್ಲ, ನನ್ನ ಗಂಡನಿಗೆ ಗೊತ್ತಿಲ್ಲ, ನನ್ನ ಸ್ನೇಹಿತನಿಗೆ ಗೊತ್ತಿಲ್ಲ, ನನ್ನ ಟೀಚರಿಗೆ ಗೊತ್ತಿಲ್ಲ, ನಮ್ಮ ಪಾಸ್ಟರ್ಗೆ ಗೊತ್ತಿಲ್ಲ, ನಮ್ಮ ಬಾಸಿಗೆ ಗೊತ್ತಿಲ್ಲ. ದೇವರು ಯಪ್ಪೋ ಎಲ್ಲ ಗೊತ್ತು. ಹೃದಯಗಳನ್ನು ಪರಿಶೋಧಿಸುವಾತನಾತನು. ಆಮೇನ್. ಗೂಗಲ್ ಸರ್ಚ್ ಕೂಡ ಆ ಲೆಕ್ಕಕ್ಕೆ ಬರೋದಿಲ್ಲ. ಅದು ಗರ್ರ 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 ದೇವ್ರ ಒಳಗೆ ಅಲ್ಲಿ ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ, ದೇವ್ರು ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ಹಲ್ಲೆಲೂಯಾ. ಓಕೆ. ಆತ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ. ಅಂದರೆ ರಾಮಜಾನ್ದಾರ್ ಸ್ವಲ್ಪ ಜನ ಹೇಳ್ತಾರೆ, ಏನು ಮಾತಾಡ್ತಾನೆ, ಅರ್ಥನೇ ಆಗಲ್ಲ. ಅಜ್ಞಾನಿಗಳೇ. ಸ್ವಲ್ಪ ಜನ ಅದ್ರ ವಿರುದ್ಧವಾಗಿ ಮಾತಾಡ್ತಾರೆ. ಈಗಿನ ದಿನ ಕಾಲದಲ್ಲಿ ಭಾಳ ಕೆಲವು ಯೂಟ್ಯೂಬ್ ವಿಡಿಯೋಗಳು, ಫೇಸ್ಬುಕ್ನಲ್ಲಿ ಅನ್ಯ ಭಾಷೆ ವಿರುದ್ಧವಾಗಿ. ಅರ್ಥ ಆಗಿಲ್ಲ ಅಂದರೆ, ಯಾರನ್ನ ನನ್ನ ಆನ್ಲೈನಲ್ಲಿ ನೋಡ್ತಾ ಇದ್ರೆ, ಈ ಸಂದೇಶ ಕೇಳ್ತಾ ಇದ್ರೆ, ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಬಾಯಿ ಮುಚ್ಕೊಂಡಿರ್ರಿ. ಪವಿತ್ರಾತ್ಮನ ವಿರುದ್ಧವಾಗಿ ನಿಮಗೆ ಗೊತ್ತಿಲ್ಲದೆ ಅಜ್ಞಾನಿಗಳಾಗಿ ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಗೊತ್ತಿಲ್ಲ, ಅದು ಗೊತ್ತಿಲ್ಲ ಅಂತ ಸುಮ್ಮನೆ ಇರ್ರಿ. ಇದು ಸೈತಾನ್ದು, ಇದು ದೆವ್ವದ್ದು ಅಂದರೆ ಹುಷಾರ್. ಯಾಕಂದರೆ ಯೇಸು ಸ್ವಾಮಿ ಕೂಡ ಒಂದ್ಸರಿ ದುರಾತ್ಮ ಓಡಿಸ್ತಾ ಇದ್ದ. ಅವ್ರು ಹೇಳಿದ್ರು, ಬೆಲ್ಜೆಬೂಬಿಂದ ದೆವ್ವ ಓಡಿಸ್ತಾನಿತ ಅಂದಾಗ ಅವಾಗ ಯೇಸು ಸ್ವಾಮಿ ಹೇಳ್ದ, ತಂದೆಯ ವಿರುದ್ಧವಾಗಿ ಮಾತುಗಳು ಕ್ಷಮಿಸಲ್ಪಡ್ತದೆ, ಮಗನ ವಿರುದ್ಧವಾಗಿ ಮಾಡಿರುವಂಥ ಮಾತುಗಳು ಕ್ಷಮಿಸಲ್ಪಡ್ತದೆ, ಆದರೆ ಪವಿತ್ರಾತ್ಮನ ವಿರುದ್ಧವಾಗಿ ನೀವು ಯಾವುದೇ ಒಂದು ದೂಷಣೆ ಮಾಡುವುದಾದರೆ ಕ್ಷಮಿಸಲ್ಪಡುವುದಿಲ್ಲ ಎಂಬುದಾಗಿ. ಕೆಲವರು ಅನೇಕರು ಯಾವ ಭಯವಿಲ್ಲದೆ ಮಾತನಾಡ್ತಾ ಇದ್ದಾರೆ. ಇವತ್ತಂಥವ್ರು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮಗೆ ಗೊತ್ತಿಲ್ಲ, ಬಾಯಿ ಮುಚ್ಕೊಂಡಿರಿ. ಆದರೆ ಇದು ಸೈತಾನದು, ಇದು ಸೈತಾನಿಂದ ಆಗೋದು. ಈ ಥರ ಮಾತಾಡೋದಾದರೆ ನಿಮ್ಮ ಜೀವಿತಕ್ಕೆ ಅದು ಒಳ್ಳೆಯದಲ್ಲ, ಎಚ್ಚರಿಕೆಯಾಗಿರಿ. ಆಮೆನ್. ಓಕೆ. ಸೊ ಇಲ್ಲಿ ಏನು ಹೇಳ್ತದೆ? ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದ ದೇವರು ತಿಳ್ಕೊಳ್ತಾನೆ. ನಮಗೆ ಅರ್ಥ ಆಗದೆ ಇರ್ಬೋದು, ವಾಣಿಗಳಲ್ಲಿ ಪ್ರಾರ್ಥಿಸುವಾಗ ಏನಂದ, ಆದರೆ ಇದು ಪವಿತ್ರಾತ್ಮನ ಭಾಷೆ. ದೇವರು ಅರ್ಥ ಮಾಡಿಕೊಳ್ಳುವಾತನ. ಗೊತ್ತು. ಯಾಕಂದ್ರೆ ಪವಿತ್ರಾತ್ಮನ ಏನು ಮಾಡ್ತಾನೆ? ನಿನ್ನ ಬಲಹೀನತೆ, ನನ್ನ ಬಲಹೀನತೆ ನೋಡಿ ಅದರ ಅನುಸಾರವಾಗಿ ವಿಜ್ಞಾಪನೆ ಮಾಡುವವನಾಗಿದ್ದಾನೆ. ಆ ಆತ್ಮನು, ನೋಡ್ರಿ, ಆ ಆತ್ಮನು ಅಂದ್ರೆ ಯಾರು? ಪವಿತ್ರಾತ್ಮನು ದೇವರ ಚಿತ್ತಾನುಸಾರವಾಗಿ
ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಏನೇನೋ ಪ್ರೇಯರ್ ಮಾಡಲ್ಲ, ನನಗೆ ನಿನಗೆ ದೇವರ ಚಿತ್ತ ಪರ್ಫೆಕ್ಟ್ ಆಗಿ ಗೊತ್ತಿರಲ್ಲ. ಆದರೆ ಪವಿತ್ರಾತ್ಮನಾದ ದೇವರು ಸರ್ವಜ್ಞಾನಿ. ಆತನು ನಮ್ಮ ಬಗ್ಗೆ ದೇವರು ಪ್ಲ್ಯಾನ್ ಮಾಡುವಾಗ ತಂದೆ ಮಗ ಪವಿತ್ರಾತ್ಮನ ಕುತ್ಕೊಂಡು ಪ್ಲ್ಯಾನ್ ಮಾಡಿದ್ರು. ಓ, ಈ ವ್ಯಕ್ತಿಗ ಹಿಂಗೆ ಮಾಡೋಣ, ಈ ವ್ಯಕ್ತಿಯಲ್ಲಿ ದೇವರ ಸಂಕಲ್ಪ ಪವಿತ್ರಾತ್ಮನ ಚೆನ್ನಾಗಿ ಗೊತ್ತು. ಅದಕ್ಕೆ ಪ್ರಾರ್ಥನೆ ಮಾಡುವಾಗ ನಮಗೋಸ್ಕರ ಏನು ಪ್ರಾರ್ಥನೆ ಮಾಡ್ತಾನೆ? ದೇವರ ಚಿತ್ತದ ಅನುಸಾರವಾಗಿ ಆತನು ನಮಗೋಸ್ಕರ ಬೇಡಿಕೊಳ್ಳುವವನಾಗಿದ್ದಾನೆ. ಹಲ್ಲೆಲೂಯಾ! ಎಂಥ ಭಾಗ್ಯ ಇದು. ಪವಿತ್ರಾತ್ಮ ನಮಗಿದಾನೆ ಸಹಾಯ ಮಾಡ್ಲಿಕ್ಕೆ, ಆದರೆ ನಾವು ಸಹಾಯ ತೆಗೆದುಕೊಳ್ಬೇಕು. ಒತ್ತಾಯ ಮಾಡಲ್ಲ ಪವಿತ್ರಾತ್ಮನ, ಹಿಂಗೆ ಕತ್ತಿಟ್ಕೊಂಡು ನಡೆಸಲ್ಲ ನಮ್ಮನ್ನು. ಸೈತಾನ ನಂಗೆ ಮಾಡೋದು. ಪವಿತ್ರಾತ್ಮನ ಏನು ಮಾಡ್ತಾನೆ? ನಾನಿದ್ದೀನಿ, ಬಾ, ನಾನು ಸಹಾಯ ತೆಗೆದುಕೋ. ಒಂದು ಮೆಲ್ಲನೆ ಇರೋ ಸ್ವರ ಕೇಳಿಸ್ತದೆ, ಒಳಗಾಗಬೇಕು ನಾವು. ಹಲ್ಲೆಲೂಯಾ! ಓಕೆ. ಸೊ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಯಾರು ಪ್ರಾರ್ಥನೆ ಮಾಡ್ತಾ ಇರಲಿ? ಪವಿತ್ರಾತ್ಮನು. ಯಾರಿಗೋಸ್ಕರ ಮಾಡ್ತಾ ಇದ್ದಾನೆ? ಹೇಗೆ ಮಾಡ್ತಾ ಇದ್ದಾನೆ? ದೇವ ಚಿತ್ತಕ್ಕೆ ಅನುಸಾರವಾಗಿ. ಅಂದರೆ ನಿನಗೆ ಡೌಟ್ ಪಡೋದೇ ಬೇಕಾಗಿಲ್ಲ. ಇದು ದೇವರ ಚಿತ್ತವಾಗಿ ಮಾಡ್ತಾ ಇದ್ದೀನ, ಏನು ಮಾಡ್ತಾ ಇದ್ದೀನಿ ಪ್ರಾರ್ಥನೆ? ನೋ, 100% ದೇವರ ಚಿತ್ತಕ್ಕೆ ಅನುಸಾರವಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇದ್ದೆ. 100ಕ್ಕೆ 100ರಷ್ಟು. ನಾಳೆ ನಾಡಿದ್ದು 2 ವರ್ಷ ಮುಂಚೆ ದೇವ್ರದ್ದು ಏನು ಯೋಜನೆ ಐತೆ ನಿನಗೆ ಗೊತ್ತಿಲ್ಲದೆ ಇರ್ಬೋದು. ಪವಿತ್ರಾತ್ಮನೇ, ಯು ನೋ, ಐ ಅಲೌ ಯು ಟು ಪ್ರೇ ಥ್ರೂ ಮೀ. ನೀನು ನನ್ನ ಮುಖಾಂತರ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಅನುಮತಿಸ್ತೇನೆ. ಅದಕ್ಕೆ ಪೌಲನ್ ಹೇಳಿದ್ದು, ನಾನು ಎಲ್ಲರಿಗಿಂತ ಹೆಚ್ಚಾಗಿ ವಾಣಿಗಳಲ್ಲಿ ಪ್ರಾರ್ಥಿಸ್ತೇನೆ. ಏನು ಅನ್ಕೊಂಡ್ರ ಅವನು? ಹುಚ್ಚ ಅನ್ಕೊಂಡ್ರ ನೀವು? ಯಾಕೆ ಹೇಳಿದ್ದವನು? ಅವನು ತಿಳ್ಕೊಂಡ. ಆಮೆನ್, ಹಲ್ಲೆಲೂಯಾ. ಓಕೆ, ದೇವ ಜನರಿಗೋಸ್ಕರ ಇವಾಗ ಏನಾಗ್ತದೆ? ಪವಿತ್ರಾತ್ಮನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಆ ಪ್ರಾರ್ಥನೆ ಹೋಗ್ತಾ ಇದೆ, ಪ್ರಾರ್ಥನೆಗೆ ಉತ್ತರ ದೇವರು ಕೊಡ್ತಾ ಇದ್ದಾನೆ. ಯಾವಾಗ ದೇವರು ಉತ್ತರ ಕೊಡ್ತಾನೋ ನೆಕ್ಸ್ಟ್ ವರ್ಷ 28ನೇ ವಚನ. ಆ 28ನೇ ವಚನ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಿಮಗೆ ಗೊತ್ತದೆ. ಅಂದ್ರೆ ಇಲ್ಲಿ ಏನಿಲ್ಲ, ಗಾಡ್ಸ್ ಪ್ಲಾನ್ ಈಸ್ ಬೀಯಿಂಗ್ ವರ್ಕ್ಡ್ ಔಟ್ ಬೈ ದ ಇಂಟರ್ಸೆಷನ್ ಆಫ್ ದ ಹೋಲಿ ಸ್ಪಿರಿಟ್. ನಿಮ್ಮ ಜೀವಿತದಲ್ಲಿ ಪವಿತ್ರಾತ್ಮನ ವಿಜ್ಞಾಪನೆಯ ಮುಖಾಂತರ, ಪವಿತ್ರಾತ್ಮನು ನಿಮಗೋಸ್ಕರ ಬೇಡಿಕೊಳ್ಳುವುದರ ಮುಖಾಂತರ, ಪವಿತ್ರಾತ್ಮನು ದೇವರ ಚಿತ್ತದ ಅನುಸಾರವಾಗಿ ನಿಮಗೋಸ್ಕರ ಬೇಡುವುದರ ಮುಖಾಂತರ ಏನಾಗ್ತಾ ಇದೆ? ದೇವರ ಚಿತ್ತವು, ಪ್ರಣಾಳಿಕೆಯು, ಯೋಜನೆಯು, ಸಂಕಲ್ಪವು ನಿಮ್ಮ ಜೀವಿತದಲ್ಲಿ ನೆರವೇರುವುದಕ್ಕೆ ದೇವರು ಎಲ್ಲ ಅನುಕೂಲ ಮಾಡುವ ಆತನಾಗಿದ್ದಾನೆ. ಥಿಂಗ್ಸ್ ವಿಲ್ ಫಾಲ್ ಇನ್ ಪ್ಲೇಸ್. ಯು ವಿಲ್ ಮೀಟ್ ದ ರೈಟ್ ಪೀಪಲ್. ಸರಿಯಾದ ಜನರನ್ನು ನೀನು ಭೇಟಿ ಆಗ್ತೀಯ. ಸರಿಯಾದ ಸಮಯದಲ್ಲಿ ನೀನು ಎಲ್ಲಿರಬೇಕು ಅಲ್ಲಿ ಇರ್ತೀಯ ನಿನ್ನ ಜೀವಿತದಲ್ಲಿ. ಅವಾಗ ನಿನ್ನ ಜೀವಿತದಲ್ಲಿ ತೃಪ್ತಿ. ನನ್ನ ದೇವರ ಉದ್ದೇಶವನ್ನು ನೆರವೇರಿಸ್ತಾ ಇದ್ದಾನೆ. ಬರೀ ಹಣ ಬಂದ್ರೆ ತೃಪ್ತಿ ಆಗಲ್ಲ ಪ್ರಿಯರೇ, ನಾನು ಹೇಳ್ತೇನೆ. ಬರೀ ಐಶ್ವರ್ಯ ಇದ್ರೆ ತೃಪ್ತಿ ಬರಲ್ಲ. ಯಾವಾಗ ದೇವರ ಮಕ್ಕಳು ದೇವರ ಚಿತ್ತವನ್ನು ಮಾಡ್ತಾರೋ ಅವರ ಹೃದಯದಲ್ಲಿ ತೃಪ್ತಿ, ಸಂತೋಷ ಇರುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುಸ್ವಾಮಿ ಹೇಳ್ದ, ನನ್ನ ತಂದೆಯ ಚಿತ್ತವನ್ನು ಮಾಡಿ ಮುಗಿಸುವುದೇ ನನ್ನ ಆಹಾರವಾಗಿರುವಂಥದ್ದಾಗಿದೆ. ಇಲ್ಲದೆ ಇದ್ರೆ ಗಲಿಬಿಲಿ. ನಿನಗೆ ಊಟ ಇರ್ಬೋದು, ಬಟ್ಟೆ ಇರ್ಬೋದು, ಮನೆ ಇರ್ಬೋದು, ಗಾಡಿ ಇರ್ಬೋದು, ಎಲ್ಲ ಇರ್ಬೋದು. ಆದರೆ ದೇವರ ಚಿತ್ತ ನೀನು ಮಾಡದೇ ಇರ್ಬೋದು. ಆದರೆ ಏನೋ ಮಿಸ್ಸಿಂಗಪ್ಪ, ಏನೋ ಇದಿಲ್ಲಪ್ಪ. ಯಾಕೆ? ದೇವರು ನಿನಗೊಂದು ಉದ್ದೇಶ ಇಟ್ಟಿದ್ದಾನೆ, ಸಂಕಲ್ಪ ಇಟ್ಟಿದ್ದಾನೆ. ಅದನ್ನು ನೀನು ನೆರವೇರಿಸಬೇಕು ಈ ಭೂಮಿಯಲ್ಲಿ. ಅದು ಹೇಗಾಗ್ತದೆ? ಪವಿತ್ರಾತ್ಮನು ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ ನಿನಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ದೇವರ ಉದ್ದೇಶ ನಿಮ್ಮ ಜೀವಿತದಲ್ಲಿ ನೆರವೇರಬೇಕೆಂಬುದಾಗಿ ಇಷ್ಟಪಡ್ತೀರಾ? ಎಷ್ಟು ಜನ ಹೇಳ್ತಾರೆ, ನಾನು ಪವಿತ್ರಾತ್ಮನಿಗೆ ಒಂದಿಗೆ ಸಹವಾಸ ಮಾಡ್ತೇನೆ ಎಂಬುದಾಗಿ, ಆತನ ಸಹಾಯ ತೆಗೆದುಕೊಳ್ತೀನಿ ಅಂತ ಎಷ್ಟು ಜನ ಹೇಳ್ತೀರಾ? ನಿಂತ್ಕೊಳ್ರಿ ಹಾಗಾದ್ರೆ ಕರ್ತನ ಸನ್ನಿಧಾನದಲ್ಲಿ. ಓ ಮಾ ಖಾನ್ ಚಾರಾ ಬಾಬಾ 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 ರೀ ಬಾ ಖಾ ಚಾರಾ ಬಾ ಲಾರ ಬಾ ರಬಾ ರಬಾ. ದಯವಿಟ್ಟು ಯಾರು ಆ ಕಡೆ ಈ ಕಡೆ ಚಲಿಸಬೇಡ್ರಿ ಪ್ರಿಯರೇ. ಓ ಮಾ ಖಾನ್ ಚಾರಾ ಬಾ ರಬಾ. ನಿಮ್ಮ ಕಣ್ಣುಗಳನ್ನು ಮುಚ್ಚಿರಿ, ಕೈಗಳನ್ನು ಮೇಲೆ ಕೆತ್ತಿರಿ. ಓ ಮಾ ಖಾನ್ ಚಾರಾ ಬಾಬಾ 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 ಓ ಲರಬಾ. ನೀವು ಆಗಲೇ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಹೊಂದಿರುವುದಾದರೆ, ಅನ್ಯ ಭಾಷೆಗಳಲ್ಲಿ ಮಾತನಾಡುವಂಥ ವರ ಇರುವುದಾದರೆ, ಅಂಥವರು ಬಾಯಿ ತೆಗೆದು ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸಿರಿ ಪ್ರಿಯರೇ. ಓ ಮಾ ಖಾನ್ ಚಾರಾ ಬಾಬಾ 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 ರೀಬಾ ಖಾಚಾರ ಬಲಾರಬಾ. ಒಂದು ವೇಳೆ ಯಾರಾದರೂ ನನ್ನ ಸ್ವರ ಕೇಳ್ತಾ ಇರುವವರು ಯಾರಾದರೂ ಇನ್ನ ನೀವು ಪವಿತ್ರಾತ್ಮನ ದೀಕ್ಷಾ ಸ್ನಾನ ಹೊಂದಿಲ್ಲ, ಅನ್ಯ ಭಾಷೆಗಳಲ್ಲಿ ಮಾತನಾಡುವಂಥ ವರ ಇಲ್ಲ ಅನ್ನುವುದಾದರೆ ಪ್ರಿಯ
ಪ್ರಿಯರೇ, ಓ ಮಾ ಖಾಂಥಾರ ಬಾಬಾ ಬಾಬಾ ಬಾದ ಕರ್ತನನ್ನು ಕೇಳ್ರಿ, ಸ್ವಾಮಿ ನನ್ನನ್ನು ತುಂಬಿಸು, ನನ್ನನ್ನು ತುಂಬಿಸು, ನಿನ್ನ ಆತ್ಮನನ್ನು ನಾನು ಹೊಂದಿಕೊಳ್ತೇನೆ ಎಂಬುದಾಗಿ ದೇವರು ಈಗಲೇ ನಿಮ್ಮನ್ನು ತುಂಬಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರಿಯರೇ. ಓ ಕಲರ ಬಾಬಾ 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 ಬಾಬಾ, ಓ ರೇ ಸೆಕೆಟರಿಯಾ ಬಾಬಾ ಬಾಬಾ ಬಾಬಾ. ಕಮಾನ್ ಕಮಾನ್ ಕಮಾನ್, ಬಾಯ್ ತೆಗೆದು ಪ್ರತಿಯೊಬ್ಬರು 1-2 ನಿಮಿಷಗಳು ಓ ರಾಬಾ ಜಾಂದೆ ಬೆದೆ ಸೆಕೆಟರಿಯಾ ಕುಲಾರಬಾ ಓ ಲರೆಬೆ ಪವಿತ್ರಾತ್ಮನಿಗೆ ಅನುಮತಿಸಿರಿ, ಅನುಮತಿಸಿರಿ, ಅನುಮತಿಸಿರಿ. ರಿಯಾಬಾ ಕಲರಬ ರಬ ರಬ ಲರಬ ಓ ಲರೆಬೆರೆಬೆ ಮಾತಿಲ್ಲದ ನರಳಾಟದಿಂದ ದೇವ ಚಿತ್ತಕ್ಕೆ ಅನುಸಾರವಾಗಿ ಓ ಕಲರಬ ರಬ ರಬ ಪವಿತ್ರಾತ್ಮ ನಿಮ್ಮ ಅಶಕ್ತಿಯನ್ನು ನೋಡ್ತಾ ಇದ್ದಾನೆ. ನಿಮಗೆ ಯಾವುದೇ ಅಶಕ್ತಿ ಇರಬಹುದು, ನಿಮಗೆ ಯಾವುದೇ ಬಲಹೀನತೆ ಇರಬಹುದು, ದೇವರು ನಿಮ್ಮನ್ನು ಖಂಡಿಸ್ತಾ ಇಲ್ಲ. ಆದರೆ ಆ ಶಕ್ತಿಯಲ್ಲಿ ಶಕ್ತಿಗೊಳಿಸಲಿಕ್ಕೆ, ಬಲಪಡಿಸಲಿಕ್ಕಾಗಿ ಆತನು ನಿಮಗೋಸ್ಕರ ವಿಜ್ಞಾಪನೆ ಮಾಡುವವನಾಗಿದ್ದಾನೆ. ರೀಬಾ ಖಾಂದ ರೆಬೆ ಜೆಂದೆರಿಯಬೋ ರೆಬೆ ಜೆಕೆತೆರಿಯ ಬಾಬಾ 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 ಬಾಬಾ. ವಂಡರ್ಫುಲ್ ಹೋಲಿ ಸ್ಪಿರಿಟ್, ಅದ್ಭುತವಾದ ಪವಿತ್ರಾತ್ಮನೆ, ಓ ಮಾ ಖಾಂಥಾರ ಬಾಬಾ, ನಿನ್ನ ಸನ್ನಿಧಾನ ಹರಿಯಲಿ ಸ್ವಾಮಿ. ನಿನ್ನ ಜನರನ್ನು ಮತ್ತೊಮ್ಮೆ ಸ್ಪರ್ಶಿಸು ತಂದೆಯಾದ ದೇವರೇ. ಅವರ ಅಂತರ್ಯದಿಂದ ಸ್ವಾಮಿ ಜೀವ ಜಲಗಳ ಬುಗ್ಗೆ ಹರಿಯಲಿ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ. ಓ ಮಾ ಖಾಂಥಾರ ಬಾಬಾ 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 ಬಾ ಓ ಲೆರೆ ಬೆರೆ ಬೆರೆ ಬೆ ಆತ್ಮನ ಶಕ್ತಿ, ಆತ್ಮನ ಬಲ, ಓ ಲೆರೆ ಬೆ ಆತ್ಮನ ಕಾರ್ಯಗಳು ಅವರು ಅನುಭವಿಸಲಿ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ. ಓ ಅವರ ಮನೋನೇತ್ರಗಳು ಬೆಳಗಿಸಲ್ಪಡಲಿ, ಅವರ ಮನೋನೇತ್ರಗಳು ತೆರೆಯಲ್ಪಡಲಿ ತಂದೆಯಾದ ದೇವರೇ. ಜ್ಞಾನ ಪ್ರಕಟಣೆಯ ಆತ್ಮವು ನಾನು ಬಿಡುಗಡೆ ಮಾಡ್ತೇನೆ ಯೇಸುವಿನ ನಾಮದಲ್ಲಿ. ಓ ಕಲರಬ ಪ್ರತಿಯೊಬ್ಬರಿಗೆ ಸ್ವಾಮಿ ಆ ಪ್ರಾರ್ಥನೆಯು ಒಂದು ಆನಂದಕರವಾಗಿರಲಿ ತಂದೆಯಾದ ದೇವರೇ. ಪ್ರಾರ್ಥನೆ ನೋವಾಗಿರಬಾರ್ದು, ಪ್ರಾರ್ಥನೆ ನಿನ್ನ ಮೇಲಿರುವ ಲವ್ ಆಗಿರಲಿ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ. ಓ ಮಾ ಖಾತಾರ ಬಾಬಾ ಬಾಬಾ ಸ್ವಾಮಿ, ನಿನ್ನನ್ನು ನೀನು ಪ್ರಕಟಿಸು ತಂದೆಯಾದ ದೇವರೇ. ಪವಿತ್ರಾತ್ಮನ ಸ್ನೇಹ, ಪವಿತ್ರಾತ್ಮನೊಂದಿಗೆ ಬಂಧನ, ಪವಿತ್ರಾತ್ಮನೊಂದಿಗೆ ಅನ್ಯೋನ್ಯತೆ, ಪವಿತ್ರಾತ್ಮನ ಸ್ವರ ಕೇಳುವಂತೆ ಕರ್ತನೆ ಪ್ರತಿಯೊಬ್ಬರ ಆತ್ಮಿಕ ಕಿವಿಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಅವರ ಆತ್ಮಗಳು ಆತ್ಮಿಕ ಸಂಗತಿಗಳಿಗೆ, ಪವಿತ್ರಾತ್ಮನ ಸಂಗತಿಗಳಿಗೆ ಸೂಕ್ಷ್ಮವಾಗಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ವಾಮಿ, ನಿನ್ನೊಂದಿಗೆ ಸಹವಾಸ ಮಾಡಲಿಕ್ಕೆ, ಹೊಂದಿಕೊಳ್ಳಲಿಕ್ಕೆ ಎಲ್ಲ ಅಡಚಣೆಗಳು, ಬಂಧನಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಐ ಸೆಟ್ ದ ಕ್ಯಾಪ್ಟಿವ್ಸ್ ಫ್ರೀ ಇನ್ ಜೀಸಸ್ ನೇಮ್. ಪ್ರತಿಯೊಬ್ಬರು ಕರ್ತನೆ, ಯಾರ್ಯಾರಿಗೆ ಯಾವುದೇ ಬಂಧನಗಳು, ಅಡಚಣೆಗಳು ಇರುವುದಾದರೆ ಅದನ್ನು ನಾನು ಮುರಿತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಕರ್ತನ ಆತ್ಮನೆಲ್ಲಿದ್ದಾನೋ ಅಲ್ಲಿ ಬಿಡುಗಡೆ, ಕರ್ತನ ಆತ್ಮನೆಲ್ಲಿದ್ದಾನೋ ಅಲ್ಲಿ ಸ್ವೇಚ್ಛತೆ ಯೇಸುವಿನ ನಾಮದಲ್ಲಿ. ಫ್ರೀಡಮ್ ಇನ್ ದ ಹೌಸ್ ಆಫ್ ಗಾಡ್, ಫ್ರೀಡಮ್ ಇನ್ ದ ಲೈಫ್ಸ್ ಆಫ್ ದ ಪೀಪಲ್. ಜನರ ಜೀವಿತದಲ್ಲಿ ಓ ಸ್ವೇಚ್ಛತೆ, ಬಿಡುಗಡೆ ತಂದೆಯಾದ ದೇವರೇ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಫಾದರ್. ಹೊಂದಿಕೊಳ್ಳ್ರಿ ಪ್ರಿಯರೇ, ಕರ್ತನೇನೋ ಮಾಡ್ತಾ ಇದ್ದಾನೆ, ನಿಮ್ಮ ಅಂತರ್ಯದಲ್ಲಿ ಏನೋ ಮಾಡ್ತಾ ಇದ್ದಾನೆ, ನಿಮ್ಮ ಒಳಗಡೆ ಉಕ್ಕುತ್ತಾ ಇದ್ದಾನೆ ಪವಿತ್ರಾತ್ಮನ್. ಅನೇಕರ ಸನ್ನಿಧಾನವನ್ನು ನೀವು ಅನುಭವಿಸ್ತಾ ಇದ್ದೀರಿ. ಹೊಂದಿಕೊಳ್ಳ್ರಿ. ಯು ಮಸ್ಟ್ ಲರ್ನ್ ಟು ರಿಸೀವ್. ದೇವರ ಸನ್ನಿಧಾನದಿಂದ ಹೊಂದಿಕೊಳ್ಳುವುದು ಕಲಿಯಬೇಕು ಪ್ರಿಯರೇ. ಹೇಳ್ರಿ, ಸ್ವಾಮಿ ತುಂಬಿಸ್, ನಾನು ಹೊಂದಿಕೊಳ್ತೇನೆ. ಓ ಮಾ ಖಾಥಾರ ಬಾಬಾ, ಐ ರಿಸೀವ್, ಐ ರಿಸೀವ್, ಐ ರಿಸೀವ್. ಥ್ಯಾಂಕ್ ಯು ಫಾದರ್. ಓ ಅದ್ಭುತವಾದ ದೇವರ ಸನ್ನಿಧಾನ ಇದೆ ಇಲ್ಲಿ. ಸ್ಪರ್ಶಿಸ್ತಾ ಇದ್ದಾನೆ, ಮುಟ್ಟುತ್ತಾ ಇದ್ದಾನೆ, ತುಂಬಿಸ್ತಾ ಇದ್ದಾನೆ. ಓ ಮಾ ಖಾಥಾರ ಬಾಬಾ ಬಾಬಾ, ರೀಬಾ ಖಾಥಾರ ಬಾಬಾ ಬಾಬಾ, ರೇ ಬೆ 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 ಜೀವ ಜಲಗಳು ನಿಮ್ಮೊಳಗಡೆಯಿಂದ ಹರಿಯಲಿ ಯೇಸುವಿನ ನಾಮದಲ್ಲಿ. ಲಾರ್ಡ್ ಸ್ಟರ್ ದೆಮ್ ಅಪ್, ಐ ಪ್ರೇ ಓ ಗಾಡ್. ಓ ಅವ್ರ ಒಳಗಡೆ ಇರುವಂಥ ವರಗಳು ಅದು ಸ್ವಾಮಿ ಕಲುಕಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. ಐ ಸ್ಪೀಕ್ ಅ ಸ್ಟರ್ರಿಂಗ್ ಓ ಗಾಡ್, ಐ ಸ್ಪೀಕ್ ಅ ಸ್ಟರ್ರಿಂಗ್ ಓ ಗಾಡ್ ಫಾದರ್. ಓ ಮಾ ಖಾಥಾರ ಬಾಬಾ 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 ಬಾ ಓ ಲರಬ ದ ವಿಂಡ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಬಿರುಗಾಳಿ ತಂದೆಯಾದ ದೇವರೇ. ಎಜ್ಕೇಲನ ಗ್ರಂಥದಲ್ಲಿ ಆ ಒಣ ಎಲುಬುಗಳ ಮೇಲೆ ಓ 4 ದಿಕ್ಕುಗಳಿಂದ ಹರಿದಂತೆ ರೀಬಾ ಖಾಲರ ಬಾಬಾ 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 ಬಾ. ಓ ಬ್ರೆತ್ ಆಫ್ ಗಾಡ್, ಓ ಬ್ರೆತ್ ಆಫ್ ಗಾಡ್, ಕ್ವಿಕನ್ ದೆಮ್ ಐ ಪ್ರೇ ಇನ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್. ಓ ಮಾ ಖಾಂಥಾರ ಬಾಬಾ ಬಾಬಾ ಬಾಬಾ. ಥ್ಯಾಂಕ್ ಯು ಲಾರ್ಡ್ ಫಾದರ್, ಥ್ಯಾಂಕ್ ಯು ಲಾರ್ಡ್ ಫಾದರ್, ಥ್ಯಾಂಕ್ ಯು ಲಾರ್ಡ್. ನಿನ್ನ ಕಾರ್ಯಗಳಿಗಾಗಿ ಸ್ತೋತ್ರ. ನಿನ್ನ ನಮ್ಮ ಸಂಗಡ ಇದ್ದಿ ಸ್ತೋತ್ರ. ನಿನ್ನ ನಡೆಸ್ತೀಯ ಸ್ತೋತ್ರ ಕರ್ತನೆ. ಪ್ರತಿಯೊಬ್ಬರು ನಿನ್ನ ಸಂಕಲ್ಪ, ನಿನ್ನೊಂದಿಗೆ ಸಹವಾಸ ಮಾಡಿ ಬಲ ಹೊಂದಿ, ಬಲಹೀನರಾಗಿದ್ದರೂ ಕೂಡ ಅದನ್ನು ಜಯಿಸಿ ನಿನ್ನ ಬಲದಿಂದ ತಮ್ಮ ನೀನಿಟ್ಟಿರುವ ಸಂಕಲ್ಪವನ್ನು ನೆರವೇರಿಸುವಂಥ ವ್ಯಕ್ತಿಗಳಾಗಿರಲಿ ಕರ್ತನೆ. ನಿನಗೆಲ್ಲ ಮಹಿಮೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಹೊಂದಿದ್ದೇವೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್.